ತೃಪ್ತ ಬಸವಾಯ ನಮಃ. ಅಕಾರ ಬಸವಾಯ ನಮಃ. ಉಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ನಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ವಕಾರ ಸಿಕಾರ ಬಸವಾಯ ನಮಃ. ವಕಾರ ಬಸವಾಯ ನಮಃ. ಯಕಾರ ಬಸವಾಯ ನಮಃ. ಇಮ್ರಾಂಕಾರ ಬಸವಾಯ ನಮಃ. ಸಂಗಮೇಶ್ವರ ಬಸವಾಯ ನಮಃ. ಓಂ ಪ್ರತ್ಯಕ್ಷ ಕಪಿಲ ಸಿದ್ಧ ಚ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಶಟಸ್ಥಲ ಮರ್ಮ. ನಾವು ಉದಯಿಸಿ ಬಂದಿದ್ದು ಹೀಗೆ. ಸಹಜದಿಂದ ನಿರಾಲಂಬಕ್ಕೆ ಬಂದು, ನಿರಾಲಂಬದಿಂದ ನಿರಂಜನ ಲಿಂಗಕ್ಕೆ ಬಂದು, ನಿರಂಜನ ಲಿಂಗದಿಂದ ನಿಶೂನ್ಯ ಲಿಂಗಕ್ಕೆ ಬಂದು, ನಿಶೂನ್ಯ ಲಿಂಗದಿಂದ ನಿಷ್ಕಲ ಲಿಂಗಕ್ಕೆ ಬಂದು, ನಿಷ್ಕಲ ಲಿಂಗದಿಂದ ಆತ್ಮತತ್ವದ ಐಕ್ಯ ಸ್ಥಳದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪರಾಗಿ ಆಕಾಶ ತತ್ವದ ಶರಣಸ್ಥಳದ ಪ್ರಸಾದ ಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ ವಾಯು ತತ್ವದ ಪ್ರಾಣಲಿಂಗಿ ಸ್ಥಳದಲ್ಲಿ ಜಂಗಮ ಲಿಂಗದಲ್ಲಿ ವಕಾರ ಪ್ರಣವ ಸ್ವರೂಪರಾಗಿ ಅಗ್ನಿ ತತ್ವದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪರಾಗಿ ಅಪ್ಪು ತತ್ವದ ಮಹೇಶ್ವರ ಸ್ಥಳದ ಕುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪವಾಗಿ ಪೃಥ್ವಿ ತತ್ವದ ಭಕ್ತ ಸ್ಥಳದ ಆಚಾರ ಲಿಂಗದಲ್ಲಿ ಮಹಾಲಿಂಗದ ಅಣತೆ ಬಿಡಿದು ಪವಿತ್ರವಾದ ನಕಾರ ಪ್ರಣವ ಸ್ವರೂಪರಾಗಿ ತಂದೆ ತಾಯಿಗಳ ಚಿದ್ಗರ್ಭದಿಂದ ಉದಯಿಸಿ ಆ ಲಿಂಗ ಲೀಲಾ ಕ್ರಿಯಾಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಸ್ವರೂಪದ ಹೆಸರು ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇಲ್ಲಿನವರೆಗೂ ಇಂದಿನ ಸ್ವಾನುಭವ ನಿಲಯ ಸದ್ಭಾವಗೋಷ್ಠಿಗೆ ನೆನೆಹಿನ ಮೂಲಕ ಕನ್ನಡತಕ್ಕಂಥ ಸೇವರ್ಗ ಭಕ್ತಿಯ ಶರಣಾರ್ಥಿಗಳು ಹಾಗೂ ಇಂದಿನ ಸ್ವಾನುಭವ ನಿಲಯ ಶರಣಾರ್ಥಿಗಳು ಭಾಗವಹಿಸಿದಂತ ಎಲ್ಲ ಸರ್ವ ಶರಣ ಬಂಧುಗಳ ಶ್ರೀಪಾದಕ್ಕೆ ಭಕ್ತಿಯ ಶರಣಾರ್ಥಿಗಳು ಅರ್ಪಿಸ್ತಾ ಇಂದು ಶಿವಯೋಗ ಕುರಿತಾದ 45ನೇ ಭಾಗವನ್ನ ನಮ್ಮ ದಯಾನಂದ ಹುಲಿಯಪ್ಪ ಅವರು ನಮ್ಗೆ ಗಡೆ ಮಾಡಲಿದ್ದಾರೆ. ಅವರ ಶರಣಾರ್ಥಿನ ಪ್ರಾರಂಭಿಸಿ. ಶರಣಾರ್ಥಿ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಮತ್ತೆ ಸ್ಕ್ರೀನ್ ಕಾಣಿಸ್ತಾ ಇದೆ? ಕಾಣಿಸ್ತಾ ಇದೆ. ಇಲ್ಲಿಯವರೆಗೆ ನಾವು ಶರಣರ ಶಿವಯೋಗ ಹೇಗೆ ಅವರು ಮಾಡಿಕೊಂಡಿರಬಹುದು ಅಂತ ಅದನ್ನ ಅಭ್ಯಾಸನ ಮಾಡ್ತಾ ಇದ್ದೀವಿ. ವಿಕಸನ ಕ್ರಮ 1ರಲ್ಲಿ ಸಹಜದಿಂದ ಶೂನ್ಯದ ವಿಕಾಸ ಹೇಗೆ ಆಯಿತು, ವಿಕಸನ ಕ್ರಮ 2ರಲ್ಲಿ ಓಂ ಎಂಬ ಅಕ್ಷರದ ಒಳಗೆ ಏನೇನಿದೆ ಅದನ್ನ ನೋಡಿಕೊಂಡು, ವಿಕಸನ ಕ್ರಮ 3ರಲ್ಲಿ ಪಂಚವಿಂಶತಿ ತತ್ವಗಳು ಯಾವುವು ಅನ್ನೋದನ್ನ ಅಭ್ಯಾಸನ ಮಾಡಿದ್ವಿ. 4ರಲ್ಲಿ ವಿವಿಧ ಶಕ್ತಿಗಳನ್ನ ಯಾವುವು ಅನ್ನೋದನ್ನ ನೋಡಿಕೊಂಡು, 5ರಲ್ಲಿ ಚಕ್ರಗಳು ಯಾವುವು, ಅಲ್ಲಿರುವ ಲಿಂಗಗಳು ಯಾವುವು, ಅಲ್ಲಿರುವ ಶಕ್ತಿಗಳು ಯಾವುವು ಎಲ್ಲವನ್ನ ಅಭ್ಯಸನ ಮಾಡಿ, ವಿಕಸನ ಕ್ರಮ 6ರಲ್ಲಿ ದೀಕ್ಷೆ, ಆ 3 ದೀಕ್ಷೆಗಳನ್ನ ನೋಡಿದ್ವಿ. ಇಷ್ಟಲಿಂಗದ ಒಳಗೆ ಏನಿದೆ ಅದನ್ನು ಕೇಳಿಸ್ತಾ ಇಲ್ಲ. ಇಲ್ಲಿ ಸ್ವಲ್ಪ ಕರೆಂಟ್ ಹೋಗಿದೆ ಅಣ್ಣ, ಸ್ವಲ್ಪ ಜನರೇಟರ್ ಶುರು ಮಾಡ್ತಾ ಇದ್ದಾರೆ. ಒಂದ್ 5 ನಿಮಿಷ ನೀವು ಇದನ್ನ ಕೇಳಿಸ್ತಿದ್ರೆ ಹೇಳ್ತಾ ಇರಿ. ಓಕೆ, ಈಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಹೀಗಾಗಿ ಶರಣರ ಶಿವಯೋಗ ಶತಏಕದ ನೆಲೆಮನೆ ಈ ಒಂದು ಅಭ್ಯಾಸನ ನಾವು ಮಾಡ್ತಾ ಇದ್ದೀವಿ. ಈಗ ನಾವು ಭಕ್ತ ಸ್ಥಳವನ್ನ ಮುಗಿಸಿಕೊಂಡು ಪ್ರಸಾದಿ ಸ್ಥಳ
ಎರಡನೆಯ ಒಂದು ಶಟಸ್ಥಲ ಅತ್ಯಂತ ಪ್ರಾಮುಖ್ಯತೆ ಪಡೆದಿದ್ದು ಮಹತ್ವವಾದ ಪ್ರಸಾದಿ ಸ್ಥಳವನ್ನ ಅಭ್ಯಸನ ಮಾಡ್ತಾ ಇದ್ದೀವಿ. ಇಲ್ಲಿ ಅಂಗಸ್ಥಳಗಳು 7 ಆಗಿವೆ, ಹಾಗೆ ಲಿಂಗಸ್ಥಳಗಳು 9 ಆಗಿವೆ. ಆ ಅಂಗಸ್ಥಳಗಳು ಯಾವುವು ಅಂದ್ರೆ ಪ್ರಸಾದಿ ಗುರು, ಲಿಂಗ, ಜಂಗಮ ಇವು ಮಹಾತ್ಮೆ. ಗುರು ಮಹಾತ್ಮೆ ಸ್ಥಳ, ಲಿಂಗ ಮಹಾತ್ಮೆ ಸ್ಥಳ, ಜಂಗಮ ಮಹಾತ್ಮೆ ಸ್ಥಳ ಇವು 3 ಆದ್ರೆ, ಭಕ್ತ ಮಹಾತ್ಮೆ ಸ್ಥಳ, ಭಕ್ತ ಶರಣನಾದ ನಂತರ ಶರಣ ಮಹಾತ್ಮೆ ಸ್ಥಳ ಮತ್ತು ಪ್ರಸಾದ ಮಹಾತ್ಮೆ ಸ್ಥಳ ಅಂತ ಹೀಗೆ 7 ಒಂದು ಪ್ರಸಾದಿ ಅಂಗಸ್ಥಳಗಳು ಇಲ್ಲಿ ಬರ್ತಾ ಇವೆ. ಹಾಗೆ ಇಲ್ಲಿ ಲಿಂಗಸ್ಥಳಗಳು 9 ಇವೆ. ಕಾಯಾನುಗ್ರಹ, ಇಂದ್ರಿಯಾನುಗ್ರಹ, ಪ್ರಾಣಾನುಗ್ರಹ, ಕಾಯಾರ್ಪಿತ, ಕರ್ಣಾರ್ಪಿತ, ಭಾವಾರ್ಪಿತ ಅಂತ ಇವು 3. ಹಾಗೇನೆ ಶಿಷ್ಯಸ್ಥಳ, ಶುಶ್ರೂಷಾ ಸ್ಥಳ, ಶೇವ್ಯ ಸ್ಥಳ ಅಂತ ಹೀಗೆ ಒಟ್ಟು 9 ಲಿಂಗಸ್ಥಳಗಳಿವೆ. ನಾವು ಹೋದ್ ಸಾರಿ ಒಂದು 43ನೇ ಆ ಪ್ರಸಾದಿ ಸ್ಥಳವನ್ನ ಪೂರ್ತಿಯಾಗಿ ಅಭ್ಯಸನ ಮಾಡಿ ಇವತ್ತು ನಾವು ಏನ್ ಮಾಡೋಣ, ನೇರವಾಗಿ ಗುರು ಮಹಾತ್ಮೆ ಸ್ಥಳ ಅಂತ ಒಂದು ನೋಡೋರಿದ್ದೀವಿ. ಈ ಗುರು ಮಹಾತ್ಮೆ ಸ್ಥಳ ಹೇಗಿದೆ? ಹೀಗಾಗಿ ಗುರು ಮಹಾತ್ಮೆ ಸ್ಥಳದಲ್ಲಿ ಅಭ್ಯಸನ ಮಾಡೋಕ್ಕಿಂತ ಮುಂಚೆ ತಾವೆಲ್ಲ ಶುಚಿರ್ಭೂತರಾಗಿ ವಿಭೂತಿ ಧಾರಣೆ ಮಾಡಿ ಎದೆಯ ಮೇಲೆ ಇಷ್ಟಲಿಂಗವನ್ನ ಧರಿಸಿ ಒಂದು ಕುಳಿತ ಸ್ಥಿತಿಯಲ್ಲಿ ಶಿವಯೋಗವನ್ನ ಕೇಳ್ತಾ ಇದ್ದೀರಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಗುರು ಮಹಾತ್ಮೆ ಸ್ಥಳ ಅಂದ್ರೆ ಗುರುವಿನ ವರ್ಣನೆ. ಗುರು ಹೇಗೆ? ಮತ್ತೆ ಪುನಃ ಪುನಃ ಗುರು, ಜಂಗಮ, ಲಿಂಗ ಇವುಗಳ ವರ್ಣನೆಯಲ್ಲಿ ಬರ್ತಾ ಇದೆ. ಬೇರೆ ಬೇರೆ ಸ್ವರೂಪವಾಗಿ, ಬೇರೆ ಬೇರೆ ಪದಗಳಿಂದ, ಬೇರೆ ಬೇರೆ ವಚನಗಳ ಮೂಲಕ ಈ ಸ್ಥಳಗಳನ್ನು ನಾವು ಅಭ್ಯಸಿಸಬೇಕಾಗ್ತಾ ಇದೆ. ಅಲ್ಟಿಮೇಟ್ಲಿ ಕೊನೆಗೆ ಏನಂದ್ರೆ ಇವುಗಳು ಮನದಟ್ಟಾಗಬೇಕು. ಗುರು ಅಂದ್ರೆ ಯಾರು, ಲಿಂಗ ಅಂದ್ರೆ ಯಾರು, ಅವುಗಳಲ್ಲಿ ನಮಗೆ ನಂಬಿಕೆ ಮೂಡಬೇಕು. ಗುರು ಮಹಾತ್ಮೆ ಸ್ಥಳದಲ್ಲಿ ಗುರು ಸಾಕ್ಷಾತ್ತಾಗಿ ಉಪಸ್ಥಿತನಿರುವ ಒಬ್ಬ ಮಹಾದೇವ, ಆತ ಪರವಸ್ತುವಿನ ರೂಪವೇ ಅನ್ನೋದನ್ನ ನಾವು ಯಾವಾಗಲೂ ಮನದಟ್ಟು ಮಾಡಿಕೊಂಡಿರ್ಬೇಕು. ಅಂತಹ ಸಿದ್ಧಿಯನ್ನು ಆತ ಪಡೆದಿರ್ತಾನೆ. ಆತ ಆ ಶಿವಯೋಗದ ಎಲ್ಲ ಪರಿಪೂರ್ಣ ಜ್ಞಾನ ಅವನಿಗಿರೋದ್ರಿಂದ ಅವನು ಸಚ್ಚಿದಾನಂದ ನಿತ್ಯ ಪರಿಪೂರ್ಣನಾಗಿರುತ್ತಾನೆ ಅಂತ ಈ ಗುರು ಮಹಾತ್ಮೆ ಸ್ಥಳದಲ್ಲಿ ಹೇಳ್ತಾರೆ. ಆ ಗುರುವು ನಿತ್ಯಾನಂದ ಸ್ವರೂಪನು, ಪರಮ ಸುಖವನ್ನು ನಮಗೆ ಕೊಡುವವನು ಮತ್ತು ಆತ ಜ್ಞಾನ ಸ್ವರೂಪನು, ದ್ವಂದ್ವಾತೀತನು, ಗಗನ ಸದೃಶನು, ತತ್ವಮಶ್ಯಾದಿ ಲಕ್ಷನು, ನಿತ್ಯನು, ಏಕನು, ವಿಮಲನು, ಅಚಲನು ಅಂತ ಅನೇಕ ಶರಣರು ಗುರುವಿನ ಬಗ್ಗೆ ಹೇಳ್ತಾ ಇದ್ದಾರೆ. ಇಂತಹ ಅಪೂರ್ವ ಸಿದ್ಧಿಯನ್ನು ಪಡೆದ ಶ್ರೀ ಗುರುಭಕ್ತನ ಎಲ್ಲ ಆತ ನಮ್ಮ ಕರ್ಮಸಿದ್ಧಿಗೆ ಕಾರಣನಾಗಿರ್ತಾನೆ. ಅದಕ್ಕಾಗಿ ಎಲ್ಲಕ್ಕೂ ಸದ್ಗುರುವೇ ಕಾರಣ, ಸದ್ಗುರುವೇ ಕಾರಣ, ಸದ್ಗುರುವೇ ಕಾರಣ ಅನ್ನೋದನ್ನ ನಾವು ಒಪ್ಪಿಕೊಳ್ಳಬೇಕು. ಹೀಗಾಗಿ ಅಪಾರವಾದ ನಂಬಿಕೆಯನ್ನ ನಾವು ಗುರುವಿನಲ್ಲಿ ಇಡಬೇಕಾಗ್ತಾ ಇದ್ದಾನೆ. ಗುರುವಾದವನು ಮೊದಲು ಆತ ಸತ್ಯ ಸಾಧಕನಾಗಿ ಸಾವಧಾನದಿಂದ ಅಭ್ಯಸನ ಮಾಡಿ, ಆ ಅಭ್ಯಸನದಿಂದ ಶಿವಜ್ಞಾನದಿಂದ ಅದರ ಬಲದಿಂದ ಸತ್ಯ ಏನಿದೆ, ನಿಜ ಏನಿದೆ ಅನ್ನೋದನ್ನ ಅರ್ಥಕೊಂಡು ಒಂದು ಮಹಾಚಿದಾನಂದ ಅಂಬುದಿಯಲ್ಲಿ, ಆ ಸಾಗರದಲ್ಲಿ, ಜ್ಞಾನ ಸಾಗರದಲ್ಲಿ ಬೆರೆತು ದಿವ್ಯ ಜ್ಯೋತಿಯಾಗಿ ಮಿನುಗ್ತಾ ಇರ್ತಾನೆ. ಆತನ ಸ್ಥಿತಿ ಒಂದು ನಿರ್ವಿಕಲ್ಪ ಅವಸ್ಥೆ. ಇಲ್ಲಿ ಬಾಹ್ಯ ಭಾವವಿಲ್ಲ, ಮನದ ಬಿಸುಗಿಲ್ಲ, ಎಲ್ಲವೂ ಶಾಂತ. ಕೇವಲ ಒಂದು ನೀರವವಾದ ಮಹಾಗಂಭೀರ ಅಸ್ತಿತ್ವವೇ ಅಲ್ಲಿ ಯಾವಾಗಲೂ ನಿನಾದಿಸ್ತಾ ಇರ್ತದೆ. ಆತನ ಒಂದು ಭಾವನೆ ಏನು? ಗುರುವಿನ ಭಾವನೆ ಜಗದ ಜೀವರೆಲ್ಲ ಸುಖಿಗಳಾಗಲಿ ಎಂಬ ಕರುಣೆ ಮಾತ್ರ ಗುರುವಿನಲ್ಲಿ ತುಂಬಿ ತುಳುಕ್ತಾ ಇರ್ತಾ ಇದೆ. ಆದ್ದರಿಂದಲೇ ಶಿವಯೋಗವನ್ನ ಆತ ಎಲ್ಲರಿಗೂ ಉಪದೇಶಿಸ್ತಾ ಇರ್ತಾನೆ. ಪರವಸ್ತುವೇ ಗುರು ರೂಪದಲ್ಲಿ ಉಪದೇಶಿಸ್ತಿರ್ತಾನೆ ಅಂತ ಶರಣರು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಗುರು ಆಗ್ಲಿ ಪರಮಾತ್ಮರಾಗ್ಲಿ ಅವರು ಬೇರೆ ಬೇರೆ ಅಲ್ಲ, ನಿರಾಕಾರ ಪರವಸ್ತುವೇ ಸಾಕಾರ ಗುರುವಾಗಿದೆ. ಶಿವನು ರಾಜಶಾಸನದಂತೆ ನಿರಾಕಾರನಾಗಿ ಸರ್ವತ್ರ ವ್ಯಾಪಿಸಿದ್ದಾನೆ. ನಾವು ನೋಡಿದ್ವಿ ಅದು ಶಿವ ಜಗನ್ಮಯ ಸ್ಥಳದಲ್ಲಿ ಅವನು ಇಡೀ ವಿಶ್ವವನ್ನು ವ್ಯಾಪಿಸಿದ್ರೆ, ಗುರುವು ಆ ಶಿವನು ಏನ್ ಹೇಳಿದಾನು, ಶಿವಜ್ಞಾನ ಏನಿದೆಯಲ್ಲ ಅದನ್ನ ಈ ಲೋಕದಲ್ಲಿ ಅದು ಹೇಗೆ ನಾನು ನಿರೂಪಿಸಬೇಕು, ಅದನ್ನ ಹೇಗೆ ತಿಳಿಸಿಕೊಡಬೇಕು ಜನಸಾಮಾನ್ಯರಿಗೆ. ಹೀಗಾಗಿ ಆತ ಒಬ್ಬ ಅಧಿಕಾರಿಯಂತೆ ಸಾಕಾರನಾಗಿ ಸಂಚರಿಸುತ್ತಾನೆ. ಯಾಕೆಂದ್ರೆ ಆ ಶಿವಜ್ಞಾನವನ್ನ ಜನಸಾಮಾನ್ಯರಿಗೆ ಅರಿವು ಮಾಡಿ ಅವರು ಅರ್ಥ ಮಾಡಿಕೊಂಡು ಅದನ್ನ ತಮ್ಮ ನಿಜ ಜೀವನದಲ್ಲಿ ದಿನನಿತ್ಯ ಅವರು ಅಳವಡಿಸಿಕೊಳ್ಳಬೇಕು ಎಂಬ ಒಂದೇ ಸದಾಶಯ ಆ ಗುರುವಿಗೆ ಇರ್ತಾ ಇದೆ. ಹೀಗಾಗಿ ಶಿವನಾಗಲಿ ಅಥವಾ ಗುರುವಾಗಲಿ ಬೇರೆ ಬೇರೆ ಅಲ್ಲ, ಅವರಿಬ್ಬರು ಸ್ವರೂಪತಃ ಉಭಯತರು ಒಂದೇ ಅಂತ ಶರಣರು ಹೇಳ್ತಾ ಇದ್ದಾರೆ. ಹೀಗಾಗಿ ಇದು ಒಂದು ಅತ್ಯಂತ ಮಹತ್ವದ ಸ್ಥಳವಾಗಿದೆ. ಚನ್ನಬಸವಣ್ಣನವರು ಒಂದು ವಚನವನ್ನ ಹೇಳ್ತಿದ್ದಾರೆ ಗುರುವಿನ ಬಗ್ಗೆ. ಹೇಳಿ ನೋಡೋಣ ಯಾರಾದ್ರೂ.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರ್ಗು ಭಕ್ತಿಯ ಶರಣಾರ್ಥಿಗಳು. ಮಾಡ್ರೋ ಎಲ್ರು ಆಯ್ತ್ರಿ. ಗುರುವೇ ಸದಾಶಿವ. ಚನ್ನಬಸವನ ವಚನ. ಗುರುವೇ ಸದಾಶಿವ, ಗುರುವೇ ಮಹಾಮಹಿಮ, ಗುರುವೇ ಅಕಲ್ಪಿತ ನಿತ್ಯ ನಿರವಯ. ಸಾಕಾರ ಹಿಡಿದು ಗುರುಲಿಂಗವಾದ, ನಿರಾಕಾರ ಹಿಡಿದು ಪ್ರಾಣಲಿಂಗವಾದ. ಉಭಯ ಸ್ಥಳ ಏಕವಾದಲ್ಲಿ ಭವವಿರಹಿತ ಭಕ್ತ ಜೀವನ ಮುಕ್ತನಾದ. ಅಂತ ಗುರು ನಿಂತ ಸ್ಥಾನ ಕಾಶಿ ಕ್ಷೇತ್ರ. ಗುರುಚರಣ ಪ್ರಕ್ಷಾಲನೋದಕವೇ ಗಂಗಾ ತೀರ್ಥ. ಗುರುಲಿಂಗ ಸಾಕ್ಷಾತ್ ಪರಶಿವನಿಂದ ವಿಶೇಷ. ಗುರು ದರ್ಶನ ಪರಮ ಪೂಜೆ. ಗುರುಪಾದ ರುದ್ರ ಗಾಯತ್ರಿ. ಮತ್ತು ಗುರುವಿನಿಂದ ಘನವೇನೂ ಇಲ್ಲ. ಕೂಡಲ ಚೆನ್ನ ಸಂಗಯ್ಯ ಎನ್ನ ಪರಮಗುರು ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನು. ಸಮಗ್ರ ವಚನ ಸಂಪುಟ 3, ವಚನದ ಸಂಖ್ಯೆ 1193. ಎಲ್ಲರಿಗೂ ನನ್ನ ಭಕ್ತಿಯ ಶರಣು. ಇದು ಈ ವಚನಕ್ಕೆ ನಿರ್ವಚನ ಮಾಡೋದೇನು ಅವಶ್ಯಕತೆ ಇಲ್ಲ ಅನಿಸ್ತಾ ಇದೆ. ಯಾಕಂದ್ರೆ ಗುರುವಿನ ವರ್ಣನೆ ಚನ್ನಬಸವಣ್ಣವರು ಹೇಳ್ತಿದ್ದಾರೆ. ಗುರುವೇ ಸದಾಶಿವ, ಗುರುವೇ ಮಹಾಮಹಿಮ, ಗುರುವೇ ಅಕಲ್ಪಿತ ನಿತ್ಯ ನಿರವಯ. ಆತ ಸಾಕಾರ ಬಿಡಿದು ಗುರುಲಿಂಗವಾದ. ಅಂದರೆ ತನ್ನ ಕೈಯಲ್ಲಿ ಮೊದಲು ಇಷ್ಟಲಿಂಗವನ್ನು ಇಟ್ಟುಕೊಂಡು ಗುರುಲಿಂಗವಾದ, ನಿರಾಕಾರ ಬಿಡಿದು ಪ್ರಾಣಲಿಂಗವಾದ. ಅಂದ್ರೆ ಏನು? ತಾನು ಮೊದಲು ಶಿವಯೋಗವನ್ನ ಮಾಡಿಕೊಂಡು ಅದರಲ್ಲಿ ಸಾಫಲ್ಯವನ್ನು ಕಂಡು ಶಿಷ್ಯನಿಗೆ ಅವನು ಹೇಳ್ತಾ ಇದ್ದಾನೆ. ಯಾವಾಗ ಈ ಗುರುಲಿಂಗ ಪ್ರಾಣಲಿಂಗ ಉಭಯ ಸ್ಥಳ ಏಕವಾದಲ್ಲಿ ಭವವಿರಹಿತ ಭಕ್ತ ಜೀವನ್ ಮುಕ್ತನಾದ. ಅಂದ್ರೆ ಆ ಗುರುವಿನ ಶಿಷ್ಯ ಕೂಡ ಜೀವನ್ ಮುಕ್ತನಾದ. ಹೀಗಾಗಿ ಅಂದಿನ ಕಾಲದಲ್ಲಿ, ಬಹಳ ಅಂದಿನ ಕಾಲಕ್ಕೆ ಇಂದಿನ ಕಾಲ ಕೂಡ, ಈ ಅಲ್ಲಿ ಇಲ್ಲಿ ಹೋಗೋದು, ಕಾಶಿ ಅದು ಇಂಥ ಪವಿತ್ರ ಕ್ಷೇತ್ರಗಳಿಗೆ ಹೇಗೆ ಹೋಗ್ಬೇಕು ಅನ್ನೋ ಭಾವನೆಗಳಿರುವಂತಹ ಜನರಿಗೆ ಏನ್ ಹೇಳಿದ್ರು ಚನ್ನಬಸವಣ್ಣವರು? ಗುರುನಿಂದ ಆಸ್ಥಾನ, ಅದೇ ಕಾಶಿ ಕ್ಷೇತ್ರ ಅಂತ ಹೇಳಿದ್ರು. ಗುರುಚರಣ ಪ್ರಕ್ಷಾಲನೋದಕವೇ ಅಂದ್ರೆ ಗುರುಚರಣ ಅಂದ್ರೆ ಅವನ ಪಾದಗಳು, ಅಂದ್ರೆ ಗುರುವಿನ ಒಂದು ಸೇವೆಯಲ್ಲಿ ತೊಡಗೋದು, ಅವನ ಪೂಜೆಯನ್ನು ಮಾಡೋದು. ಅದೇ ಒಂದು ಗಂಗಾ ತೀರ್ಥ ಅಂತ ಹೇಳಿದ್ರು. ಅವನ ಸ್ವರೂಪವಾದ ಒಂದು ಗುರುಲಿಂಗ ಸಾಕ್ಷಾತ್. ಅದು ಗುರುಲಿಂಗ ಎಲ್ಲಿ ಬರ್ತಾ ಇದೆ? ಯಾವ ಚಕ್ರದಲ್ಲಿ ಗುರುಲಿಂಗ ಬರ್ತಾ ಇದೆ? ಸ್ವಾಧಿಷ್ಠಾನ ಚಕ್ರದಲ್ಲಿ. ಸೊ ಗುರುಲಿಂಗ ಸಾಕ್ಷಾತ್ ಪರಶಿವನಿಂದ ವಿಶೇಷ. ಅಂದ್ರೆ ಪರಶಿವನೇ ಆ ಗುರುಲಿಂಗವನ್ನು ಆರಾಧಿಸುತ್ತಾನೆ ಅನ್ನೋ ಒಂದು ಭಾವನೆ ಇಲ್ಲಿದೆ. ಗುರುದರ್ಶನ, ಪರಮಪೂಜೆ, ಗುರುಪಾದ, ಯಾವುದೇ ನೀವು ಮಂತ್ರ ತಗೊಳ್ಳಿ, ಅದಕ್ಕಿಂತ ಹೆಚ್ಚಿನದೇ ಹೊರತು ಕಡಿಮೆ ಇಲ್ಲ. ಗುರುವಿನಿಂದ ಅತಿಶಯ ಘನವೇನೂ ಇಲ್ಲ. ಅಂದ್ರೆ ಏನು? ಗುರುವನ್ನು ಬಿಟ್ಟು ಮತ್ತೆ ಏನಾದ್ರೂ ಮಹಾನ್ವಾದ ಮತ್ತೊಂದು ಯಾವ್ದಾದ್ರು ತತ್ವವಿದೆ ಅಂದ್ರೆ ಇಲ್ಲ ಅಂತ ನಮ್ಮ ಚನ್ನಬಸವಣ್ಣನವರು ಹೇಳ್ತಾ, ಎನ್ನ ಪರಮಗುರು ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎಂಬೇನು ಅಂತಾರೆ. ಹಾಗೇನೆ ನಾವು ನಮ್ಮ ಪರಮಗುರು ಯಾರು? ನಮ್ಮ ಗುರುದೇವರಾದ ಬಸವಣ್ಣನವರೇ. ಅವರ ಶ್ರೀಪಾದಕ್ಕೆ ನಾವು ಸಹ ನಮಿಸುತ್ತಾ ಮುಂದಿನ ವಚನಕ್ಕೆ ಹೋಗೋಣ. ಸಿದ್ದರಾಮೇಶ್ವರದು ಯಾರಾದ್ರೂ ಓದಿ ನೋಡೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶಿವಯೋಗಿ ಸಿದ್ದರಾಮೇಶ್ವರರ ವಚನ. 3 ಲಿಂಗಕ್ಕೆ ಮೂಲ ಮಂತ್ರವಾದಾತ ಗುರು, 3 ವಿದ್ಯೆಗೆ ವಿದ್ಯೆ ರೂಪವಾದಾತ ಗುರು, ಹೊದ್ದಿದ್ದ ಪ್ರಪಂಚ ನತಿಗಳಿದು ರೂಪಿಯ ರೂಪದಾತ ಗುರು, ಲೋಕತ್ರಯಕ್ಕೆ ಕಪಿಲಸಿದ್ಧ ಮಲ್ಲಿಕಾರ್ಜುನನೇ ಗುರು. ಸಮಗ್ರ ವಚನ ಸಂಪುಟ 4, ವಚನದ ಸಂಖ್ಯೆ 1300. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿಗಳು. ಶರಣು ಅನ್ಪೂರ್ಣಕ. 3 ಲಿಂಗ ಯಾವುವು? ಇಷ್ಟಲಿಂಗ, ಪ್ರಾಣಲಿಂಗ, ಭಾವನಿಕ. ಈ 3 ಲಿಂಗಕ್ಕೆ ಮೂಲ ಮಂತ್ರ ಯಾರಂದ್ರೆ ಗುರು. ಆತ 3 ವಿದ್ಯೆಗಳನ್ನು ಕಲಿಸ್ತಾನೆ. ಯಾವುದು? ಗುರುವಿನಲ್ಲಿ ಸದಾಚಾರ, ಲಿಂಗದಲ್ಲಿ ಶಿವಾಚಾರ ಮತ್ತು ಜಂಗಮದಲ್ಲಿ ಸಮಯಾಚಾರ ವಿದ್ಯೆಗಳನ್ನ ಶಿಷ್ಯನಿಗೆ ಕರುಣಿಸ್ತಾನೆ ಆ ಗುರು. ಹೀಗಾಗಿ ಆತ ವಿದ್ಯಾಗುರು ಅನಿಸ್ತಾನೆ. ಲೌಕಿಕ ಪ್ರಪಂಚದ ಸ್ಥಿತಿಗತಿಗಳನ್ನೆಲ್ಲ ಆತ ಅಳಿದು ಹಾಕಿ ಅವುಗಳನ್ನೆಲ್ಲ ನಷ್ಟು ಮಾಡಿ ಗುರುವು ಶಿವರೂಪಿಯಾಗ್ತಾನೆ. ಹೀಗಾಗಿ 3 ಲೋಕಕ್ಕೆ ಆತನೇ ಗುರುವಾಗಿದ್ದೇನೆ ಅಂತ ಸಿದ್ದರಾಮೇಶ್ವರರು ಇಲ್ಲಿ ನಿರೂಪಿಸ್ತಿದ್ದಾರೆ. ಮುಂದೆ ಹೋಗೋಣ. ಈಗ ಮುಂದಿನ ವಚನವನ್ನ ಯಾರಾದ್ರೂ ಓದಿ. ಅಲ್ಲಮ ಪ್ರಭುದೇವರದು. ಓಂ ಶ್ರೀ ಬಸವಲಿಂಗಾಯ ನಮಃ. ಅಲ್ಲಮ ಪ್ರಭುದೇವ ವಚನ. ತನು ಉಂಟಾದಡೆ ಪಾಶಬದ್ಧ. ಬೇರೆ ಓದ್ತೀರ? ಓದ್ರಿ ಅಕ್ಕ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಲ್ಲಮ ಪ್ರಭುದೇವರ ವಚನ. ತನು ಉಂಟಾದಡೆ ಪಾಶಬದ್ಧ,
ಮನ ಉಂಟಾದಡೆ ಭವಕ್ಕೆ ಬೀಜ. ಅರಿವ ನುಡಿದು ಕಟ್ಟೆನೆಂದರೆ ಅದೇ ಅಜ್ಞಾನ. ಭಾವದಲ್ಲಿ ಸಿಲುಕಿದನೆಂಬ ಮಾತು ಬಯಲ ಭ್ರಮೆ ನೋಡ. ಒಮ್ಮೆ ಕಂಡೆ ಒಮ್ಮೆ ಕಾಣೆ, ಒಮ್ಮೆ ಕೂಡಿದೆ ಒಮ್ಮೆ ಅಗಲಿದೆ ಎಂದೆಡೆ ಕರ್ಮ ಬೆಂಬತ್ತಿ ಬಿಡದು. ನಿನ್ನೊಳಗೆ ನೀ ತಿಳಿದು ನೋಡಲು ಭಿನ್ನ ಉಂಟೆ. ಗುಹೇಶ್ವರ ಲಿಂಗವನ್ನರಿವಡೆ ನೀನೆಂದೆ ನೀನೆಂದೆ ನೀನೆಂದೇ ನೀನೆಂದು ತಿಳಿದು ನೋಡ ಮರುಳೆ. ಸಮಗ್ರ ವಚನ ಸಂಪುಟ 2, ವಚನದ ಸಂಖ್ಯೆ 1223ನೇ ವಚನ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ ಅನ್ಸೂಯಕ್ಕ. ಅಲ್ಲಮ ಪ್ರಭುದೇವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ತನು ಉಂಟೆಂದೆಡೆ ಪಾಶಬದ್ಧ ಅಂದ್ರೆ ಏನು? ನಮಗೆ ದೇಹವಿದೆ ಎಂದ ತಕ್ಷಣವೇ ಅದು ಬಾಹ್ಯ ಮತ್ತು ಆಂತರ್ಯದ ಬಂಧನಗಳಿಗೆ ಬದ್ಧವಾಗಿರ್ತಾ ಇದೆ. ನಮ್ಮಲ್ಲಿ ಮನ ಅಥವಾ ಮನಸ್ಸು ಇದೆ ಅಂತ ಅಂದ ತಕ್ಷಣ ಅದು ಭವಕ್ಕೆ ಬೆಳೆಯಲು ಒಂದು ಬೀಜವಾಗಿರ್ತಾ ಇದೆ. ಏಕೆ? ಮನಸ್ಸೆಂಬುದು ಮರಕಟ ಅಂತ ಅನೇಕ ವಚನಗಳಲ್ಲಿ ಬಂದಿದೆ. ಅರಿವು ನುಡಿದು ಕೆಟ್ಟನೆಂದರೆ ಅದೇ ಅಜ್ಞಾನ. ಈಗ ಶಿವಜ್ಞಾನವೆಂಬ ಅರಿವನ್ನು ನುಡಿದು ಇತರರಿಗೂ ಹೇಳಿ ನಾನು ನನ್ನ ನಡೆನುಡಿಯಲ್ಲಿ ಕೆಟ್ಟೆನೆಂದರೆ ಅದು ಅಜ್ಞಾನವಲ್ವೇ? ಭಾವದಲ್ಲಿ ಸಿಲುಕಿದೆನೆಂಬ ಮಾತು ಬಯಲ ಭ್ರಮೆ ನೋಡ. ಭಾವದಲ್ಲಿ, ಆ ಶಿವಭಾವದಲ್ಲಿ ಅಂದ್ರೆ ಏನು? ಸಿಲುಕಿದೆ ಅಂತ ಬರೀ ಮಾತಿನಲ್ಲಿ ಹೇಳೋದು, ಸಿಲುಕಿದೆನೆಂಬ ಮಾತು ಅದು ಬರೀ. ಆದ್ರೆ ಆ ಶಿವಭಾವದಲ್ಲಿ ನಾವು ಸಿಲುಕಿಲ್ಲ, ತೊಡಗಿಲ್ಲ. ಬರೀ ಮಾತು ಹೇಳಿದ್ರೆ ಅದು ಬಯಲ ಭ್ರಮೆ ಅಂತಿದ್ದಾರೆ ಅಲ್ಲಮರು. ಒಮ್ಮೆ ಕಂಡೆ ಒಮ್ಮೆ ಕಾಣೆ, ಒಮ್ಮೆ ಕೂಡಿದೆ ಒಮ್ಮೆ ಅಗಲಿದೆ ಅಂದ್ರೆ ಏನದ್ರ ಅರ್ಥ? ಅದೇನು ಲಿಂಗಾಂಗ ಸಾಮರಸ್ಯವು ಅನಿಸುತ್ತದೆ ಏನು? ಹಾಗೆ ಅಂದ್ರೆ ಒಮ್ಮೆ ಲಿಂಗ ದರ್ಶನವಾಯಿತು, ಒಮ್ಮೆ ಆಗಲಿಲ್ಲ. ಒಮ್ಮೆ ಲಿಂಗ ಸಮರತಿಯಲ್ಲಿ ಲಿಂಗವನ್ನು ಕೂಡಿಕೊಂಡೆ, ಒಮ್ಮೆ ಲಿಂಗದಿಂದ ಅಗಲಿದೆ ಎಂದು ಹೇಳ್ತಾ ಹೋದ್ರೆ ಕರ್ಮ ಬಾಧೆಯು ಬೆನ್ನ ಹತ್ತಿ ಬಿಡದು, ಅದು ಕಾಡ್ತಾ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಅಲ್ಲಮರು. ಹಾಗಾಗಿ ಲಿಂಗಾಂಗ ಸಾಮರಸ್ಯದ ನಂತರ ನನ್ನಲ್ಲಿಯೇ ನಾನು ತಿಳಿದು ನೋಡಲು ಅಲ್ಲಿ ಶಿವಲಿಂಗವಿದೆಯೇ ಹೊರತು ಬೇರೆ ಏನೂ ಇರೋದಿಲ್ಲ. ನನ್ನ ಒಳಗೆ ಏನಿದೆ? ಬರೀ ಲಿಂಗಾಂಗ, ಇದು ಲಿಂಗಾಂಗ. ಅಲ್ಲಿ ಶಿವಲಿಂಗವಿದೆಯೇ ಹೊರತು ಬೇರೆ ಏನೂ ಇಲ್ಲ. ಲಿಂಗ ಜ್ಞಾನವನ್ನು ಸಂಪಾದನೆ ಮಾಡುವುದೆಂದರೆ ನನ್ನನ್ನು ನಾನೇ ಅಭ್ಯಸನ ಮಾಡುವುದೇ ಆಗಿದೆ ಎಂಬ ಸತ್ಯವನ್ನ ನಾವು ತಿಳಿದುಕೊಳ್ಬೇಕು. ಗುರುವಿನ ಮಹಾತ್ಮೆಯನ್ನರಿಯದೆ ಆತನು ತನ್ನಂತೆ ಶರೀರಧಾರಿ ಎಂದು ತಿಳಿಯುವನು ಅವಿದ್ಯಾದಿ ಪಂಚಪಾಶ ಬದ್ಧನಾಗುತ್ತಾನೆ. ಆ ಪಂಚಪಾಶ ಅಂತ ಒಂದು ಶಬ್ದ ನೀವು ನೆನಪಿಡಬೇಕು. ಆ ಪಂಚಪಾಶಗಳು ಯಾವುವು? ಸುಖ, ದುಃಖ, ಪುಣ್ಯ, ಪಾಪ, ಮೋಹ. ಇವುಗಳಿಗೆ ಪಂಚಪಾಶ ಅಂತ ಕರೀತಾರೆ. ಸುಖ, ದುಃಖ, ಪುಣ್ಯ, ಪಾಪ, ಮೋಹ. ಈ ಪಂಚಪಾಶಗಳಿಗೆ ಬಲಿಯಾಗ್ತಾನೆ. ಏಕೆಂದ್ರೆ ಆ ಗುರುವು ಪರವಸ್ತುವಿನ ಸ್ವರೂಪ ಅಂತ ತಿಳಿಯದೆ ಅವನು ನನ್ನ ಹಾಗೆಯೇ ಒಬ್ಬ ಸಾಮಾನ್ಯ ಮನುಷ್ಯನಾಗಿದ್ದೆ ಅಂದ ತಕ್ಷಣ ಈ ಪಂಚಪಾಶಗಳು ಅವನಿಗೆ ಬಂಧಿಸುತ್ತವೆ ಅಂತ ಅಲ್ಲಂ ಪ್ರಭುದೇವರು ಹೇಳ್ತಾ ಇದ್ದಾರೆ. ಆತ ಹಾಗೆ ಏನಾದ್ರೂ ತಿಳಿದಿದ್ರೆ ಅಜ್ಞಾನಿ ಆಗ್ತಾನೆ, ಭ್ರಮಿಷ್ಠನಾಗ್ತಾನೆ. ಗುರು ಮತ್ತು ಶಿವರಲ್ಲಿ ಅಂತರ ಇರೋದಿಲ್ಲ. ಅವನದು ಸಾಕಾರಿಗಳಾದ ಈ ಜೀವಿಗಳನ್ನ ಉಪದೇಶಿಸಲು, ಉದ್ಧರಿಸಲು, ಅನುಗ್ರಹಿಸಲು ತೋರಿ ಬಂದ ಪರಶಿವನ ಸಾಕಾರ ರೂಪವೇ ಆತ ಆಗಿದ್ದಾನೆ ಅನ್ನೋದನ್ನ ಅಲ್ಲಮ ಪ್ರಭುದೇವರು ಈ ವಚನದ ಮೂಲಕ ಹೇಳ್ತಾ ಇದ್ದಾರೆ. ಷಣ್ಮುಖ ಸ್ವಾಮಿಗಳು ಒಂದು ವಚನ ಬರ್ತಾ ಇದೆ, ಓದಿ ನೋಡೋಣ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪರತತ್ವ ತಾನೇ ನೋಡ ಗುರುವೇ ತಾನೇ ನೋಡ, ಗುರುವೇ ನೋಡ. ಗುರುವೇ ಪರಬ್ರಹ್ಮವು ತಾನೇ ನೋಡ, ಗುರುವೇ ಪರಶಿವನು ತಾನೇ ನೋಡ. ಗುರುವಿನಿಂದೆ ಪರವಿಲ್ಲವೆಂದ ಸಕಲ ಶ್ರುತಿಗಳು ಹೊಗಳುತ್ತಿಪ್ಪುವು ನೋಡ. ಇಂತಪ್ಪ ಶ್ರೀ ಗುರುವಿಂಗೆ ನಮೋ ನಮೋ ಎಂಬೆನೆಯ ಖಂಡೇಶ್ವರ. ಸಮಗ್ರ ವಚನ ಸಂಪುಟ 14, ವಚನದ ಸಂಖ್ಯೆ 279. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಎಲ್ರು ಮತ್ತೆ ರಿಪೀಟ್ ಆಗಿ ಮೈಕ್ ಆನ್ ಮಾಡ್ಕೊಂಬೇಡಿ ದಯವಿಟ್ಟು. ಎಲ್ಲರಿಗೂ ಅವಕಾಶ ಆಗ್ಲಿ, ಮುಂದಿನವ್ರು ಓದೋದಕ್ಕೆ ಅವಕಾಶ ಕೊಡಿ. ಒಮ್ಮೆ ಓದ್ರು ಮತ್ತೆ ಮುಂದಿನವ್ರಿಗೆ ಅವಕಾಶ ಶರಣಾರ್ಥಿ. ಹೌದು, ಷಣ್ಮುಖ ಸ್ವಾಮೀಜಿಯವರು ಈ ವಚನದಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಗುರುವೇ ಪರತತ್ವವು ತಾನೇ ನೋಡ. ಆತ ಪರತತ್ವ, ಪರವಸ್ತು, ಪರಬ್ರಹ್ಮ, ಪರಶಿವ. ಏನ್ ಹೇಳ್ಬೇಕಿನ್ನು ಗುರುವಿನ ಬಗ್ಗೆ? ಗುರು ನಿಂದೆ ಆಗ್ಬಾರ್ದು. ಅದಕ್ಕೆ ಯಾವುದೇ ಶಾಸ್ತ್ರ ತಗೊಳ್ಳಿ, ಶ್ರುತಿ ತಗೊಳ್ಳಿ, ಏನೇ ಪುರಾಣ ತಗೊಳ್ಳಿ, ಎಲ್ಲಿಯೂ ಈ ಗುರು ನಿಂದೆ ಅನ್ನೋದನ್ನ ಯಾರು ಒಪ್ಪಲ್ಲ.
ಅದೆಲ್ಲೇ ತಗೊಳ್ಳಿ ನೀವು ನಮ್ಮ ವಚನಗಳ ಆದಿಯಾಗಿ ಯಾವನ್ನು ತಗೊಂಡ್ರು ಗುರುನಿಂದೆ ಎಲ್ಲಿಯೂ ಯಾರು ಒಪ್ಪೋದಿಲ್ಲ. ಏಕೆ? ಅದು ಪರತತ್ವ, ಪರವಸ್ತು, ಪರಬ್ರಹ್ಮ, ಪರಶಿವನ ಒಂದು ಸ್ವರೂಪ ಆಗಿರೋದ್ರಿಂದ. ಹೀಗಾಗಿ ಗುರುವಿನ ಪ್ರಾರ್ಥನೆ ಇದು. ಇಂತಪ್ಪ ಶ್ರೀ ಗುರುವಿಂಗೆ ನಮೋ ನಮೋ ಅಂತ ಷಣ್ಮುಖ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ. ಈಗ ನಾವು ಮುಂದುವರಿಯೋಣ ಈ ಗುರು ಮಹಾತ್ಮೆ ಸ್ಥಳದಲ್ಲಿ. ಮುಕ್ತಾಯಕ್ಕನವರ ಒಂದು ಸುಂದರ ವಚನ ಬರ್ತಾ ಇದೆ, ನೋಡಿ, ಯಾರಾದ್ರೂ ಓದಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮುಕ್ತಾಯಕನವರ ವಚನ. ಗುರು ವಚನದಿಂದಲ್ಲದೆ ಲಿಂಗವನ್ನರಿಯಬಾರದು, ಗುರು ವಚನದಿಂದಲ್ಲದೆ ಜಂಗಮವನ್ನರಿಯಬಾರದು, ಗುರು ವಚನದಿಂದಲ್ಲದೆ ಪ್ರಸಾದವನ್ನರಿಯಬಾರದು, ಗುರು ವಚನದಿಂದಲ್ಲದೆ ತನ್ನ ತಾನರಿಯಬಾರದು. ಹಿಂದಿನ ಜನ್ಮದಲ್ಲಿ ಲಿಂಗವ ಪೂಜಿಸಿ ಇಂದು ಜ್ಞಾನೋದಯವಾದಡೆ ಗುರುವಿಲ್ಲದ ಮುನ್ನ ಆಯ್ತೆನ್ನಬಹುದೇ? ಅಲ್ಲಿ ತನ್ನಲ್ಲಿ ತಾನು ಸನ್ನಿಹಿತನಾದೇನೆಂದಡೆ ಗುರುವಿಲ್ಲದೆ ಆಗದು ಕೇಳ. ಎನ್ನ ಅಜಗಣ್ಣನೆಂಬ ಗುರುವಿಲ್ಲದೆ ಆ ರೂಢಿಯ ಕೂಟ ಸಮನಿಸದು ಕೇಳ. ಸಮಗ್ರ ವಚನ ಸಂಪುಟ 5, ವಚನ ಸಂಖ್ಯೆ 1111. ಎಲ್ಲರಿಗೂ ಶರಣು ಶರಣಾರ್ಥಿ. ಶರಣು ಶಾಂತಕ. ಮುಕ್ತಾಯಕ್ಕನವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ಗುರು ವಚನ ಅಂದ್ರೆ ಗುರುವಿನ ವಾಣಿ, ಗುರುವಿನ ಉಪದೇಶ ಅಂತ ತೆಗೆದುಕೊಳ್ಬೇಕು. ಅವನನ್ನು ಬಿಟ್ಟು ಲಿಂಗ ಅಂದ್ರೆ ಏನು, ಜಂಗಮ ಅಂದ್ರೆ ಏನು, ಪ್ರಸಾದ ಅಂದ್ರೆ ಏನು, ನಾನು ಯಾರು, ಇದನ್ನೆಲ್ಲ ಅರಿಲಿಕ್ಕೆ ಹೋಗಬಾರ್ದು. ಗುರುವೇ ನಮಗೆ ಇದನ್ನೆಲ್ಲ ಹೇಳ್ಬೇಕು. ಕೆಲವರು ಬಂದ್ರು, ಇಲ್ಲ ನಾನು ಹಿಂದಿನ ಜನ್ಮದಲ್ಲಿ ಈಗಾಗಲೇ ಲಿಂಗವನ್ನ ಸಾಕಷ್ಟು ಪೂಜಿಸಿದ್ದೇನೆ, ಲಿಂಗ ಜ್ಞಾನವನ್ನು ಪಡೆದಿದ್ದೇನೆ, ಅದಕ್ಕೆ ಈ ಜನ್ಮದಲ್ಲಿ ನನಗೆ ಜ್ಞಾನೋದಯ ಆಗಿದೆ ಅಂತ ಅಂದ್ರೆ ಗುರುವಿಲ್ಲದೆ ಆಯ್ತಾ? ಅದು ಗುರುವಿಲ್ಲದ ಮುನ್ನ ಆಯ್ತೆ ಇದು? ಇಲ್ಲ, ಗುರು ಇಲ್ಲದೆ ಇದು ಆಗೋದಿಲ್ಲ ಅಂತ ಮುಕ್ತಾಯಕ್ಕನವರು ಹೇಳ್ತಾರೆ. ತನ್ನಲ್ಲಿ ತಾನು ಸನ್ನಿಹಿತನಾದನೆಂದಡೆ ಗುರುವಿಲ್ಲದೆ ಆಗದು. ಲಿಂಗಾಂಗ ಸಾಮರಸ್ಯಕ್ಕೆ ಅಂದ್ರೆ ಲಿಂಗ ನನ್ನ ಸನ್ನಿಹಿತ ಆಗಿದೆ ಅಂದ್ರೆ ಗುರುವಿಲ್ಲದೆ ಆಗೋದಿಲ್ಲ. ಅದಕ್ಕೆ ಮುಕ್ತಾಯಕ್ಕನವರಿಗೆ ಹೇಗೆ ಅಜಗಣ್ಣನವರು ಗುರುವಿದ್ರು, ನಮಗೆ ಇಲ್ಲಿ ಸ್ವಾನುಭಾವದ ನೆಲೆಯಲ್ಲಿ ದಿನನಿತ್ಯ ಎಲ್ಲರೂ ಹೇಳುವ ಒಂದು ಪಾಠಗಳು, ವಚನದ ನಿರ್ವಚನಗಳು, ಅವೇ ನಮ್ಮ ಗುರುವಿನ ಸ್ವರೂಪವಾಗಿ ಇಲ್ಲಿ ಬಂದು 1 ಗಂಟೆ ಅದನ್ನ ಕೇಳಿಕೊಳ್ಳಬೇಕು. ಇಲ್ಲಿದ್ರೆ ಏನಾಗುತ್ತೆ? ಆರೂಢಿಯ ಕೂಟ ಸಮನಿಸಲು ಕೇಳ, ಲಿಂಗಾಂಗ ಸಮರತಿ ಸಾಧ್ಯವೇ ಇಲ್ಲ ಅಂತ ಮುಕ್ತಾಯಕ್ಕನವ್ರು ಹೇಳ್ತಿದ್ದಾರೆ. ಹೀಗಾಗಿ ಬಂಧುಗಳೇ, ಇಲ್ಲಿ ಬರ್ಬೇಕು, ವಚನಗಳನ್ನ ಓದ್ಬೇಕು, ವಚನ ಪಠನ ಮಾಡಬೇಕು. ಯಾವುದೇ ಒಂದು ಈ ಶಿವಜ್ಞಾನದ ಬಗ್ಗೆನೇ ಹೇಳ್ತಾ ಹೋಗ್ತಾರೆ ಇಲ್ಲಿ, ಅದನ್ನ ಬಿಟ್ಟು ಬೇರೆ ಏನು ಹೇಳಲ್ಲ. ಅದು ಸಖಿಲಗಳಿರಬಹುದು, ಶಿವಯೋಗ ಇರಬಹುದು, ದಿನಾಲು ಮಾಡ್ತಾ ಇರೋ ಒಂದು ವಚನ ಚಿಂತನೆ ಇರಬಹುದು. ವಚನಗಳನ್ನು ಬಿಟ್ಟು ನಾವು ಇಲ್ಲಿ ಏನೂ ಚರ್ಚೆ ಮಾಡ್ತಾ ಇರೋದಿಲ್ಲ. ಏನೇ ಹೇಳಿದ್ರು ವಚನಗಳ ಮೂಲಕ, ವಚನಗಳ ಆಧಾರದ ಮೇಲೆ ನಾವು ಹೇಳ್ತಾ ಇರೋದ್ರಿಂದ ಇಲ್ಲಿ ನಮಗೆ ಯಾರು ಏನ್ ಹೇಳ್ತಾರೋ ಅವರು ನಮ್ಮ ಗುರುಗಳೇ. ಎನ್ನ ಅಜಗಣ್ಣನೆಂಬ ಗುರುವಿಲ್ಲದೆ ಆರೂಢಿಯ ಕೂಟ ಸಮನಿಸಿದು ಅಂತ ತಾಯಿ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇರುವಾಗ, ನಾವು ನಮ್ಮ ಈ ಸ್ವಾನುಭಾವದ ನೆಲೆಯೇ ನಮಗೆ ಗುರು ಆಗಿದೆ ಅಂತ ಒಂದು ಆ ತತ್ವವನ್ನ ಯಾವಾಗಲೂ ಮನದಲ್ಲಿ ಇಟ್ಟುಕೊಂಡು ಮುಂದುವರಿಯೋಣ ಅಂತ ಹೇಳ್ತಾ, ಹಡಪದ ಅಪ್ಪಣ್ಣನವರು ಒಂದು ಗುರುವಿನ ಬಗ್ಗೆ ಪ್ರಾರ್ಥನೆಯನ್ನೇ ಮಾಡ್ತಾ ಇದ್ದಾರೆ. ನೋಡಿ, ಓದಿ ನೋಡೋಣ ಯಾರಾದ್ರೂ. ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿಗಳು. ಹಡಪದ ಹಡಪದ ಅಪ್ಪಣ್ಣ ಅಪ್ಪಣ್ಣನ ವಚನ ಇದು. ದಿವ್ಯಾನಂದ ಗುರುವೇ, ದಿವ್ಯಾನಂದ ಗುರುವೇ, ದೇದೀಪ್ತಮಯ ಗುರುವೇ, ಆನಂದ ಪ್ರಸಾದಮಯ ಗುರುವೇ, ದೀಕ್ಷಾನಂದ ಗುರುವೇ, ಶಿಕ್ಷಾ ಸಾಮರ್ಥ್ಯ ಗುರುವೇ, ಮೋಕ್ಷ ಸಾಧನ ಗುರುವೇ, ಈಕ್ಷಿಸಿ ರಕ್ಷೆಯಲ್ಲಿ ನಿಕ್ಷೇಪಿಸಿದ ಗುರುವೇ, ಅವಧಾನಿ ಗುರುವೇ, ಆನಂದ ಪ್ರಸಾದಮಯ ಗುರುವೇ, ರಂಜ್ಯೋತಿ ಗುರುವೇ, ಬಸವಪ್ರಿಯ ಕೂಡಲ ಸಂಗಮ ದೇವ ಪ್ರಭುವೇ. ಸಮಗ್ರ ವಚನ ಸಂಪುಟ 9, ವಚನದ ಸಂಪುಟ 963. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣು ಅಕ್ಕ. ಹಡಪದ ಅಪ್ಪಣ್ಣನವರು ಸುಂದರ ವಚನ ಇದು. ಏನ್ ಹೇಳ್ತಿದ್ದಾರೆ? ಒಂದು ಪ್ರಾರ್ಥನೆ ವಚನ ಸ್ವರೂಪದಲ್ಲಿ ಇಲ್ಲಿ ಬರ್ತಾ ಇದೆ. ಗುರುವು ಯಾವಾಗ್ಲೂ ನಮಗೆ ದಿವ್ಯಾನಂದ ಕೊಡ್ತಾನೆ, ಜ್ಞಾನವನ್ನ ದೇದೀಪ್ಯಮಾನವಾಗಿ ಶಿಷ್ಯನಲ್ಲಿ ಬೆಳಗ್ತಾ ಇದ್ದಾನೆ. ಶಿವಾನಂದವನ್ನ ಒಂದು ಪ್ರಸಾದವನ್ನಾಗಿ ಆತ ಶಿಷ್ಯನಿಗೆ ಕರುಣಿಸ್ತಾನೆ. ಯಾಕೆ? ದೀಕ್ಷೆಗಳನ್ನು ಅವನೇ ಕೊಡ್ಬೇಕಲ್ಲ, ಅದಕ್ಕೆ ದೀಕ್ಷಾನಂದ ಗುರುವೇ ಅಂತ ಕರೆದ್ರು. 3 ದೀಕ್ಷೆಗಳನ್ನ ಆ ಗುರುವೇ ಕೊಡ್ಬೇಕು ನಮಗೆ. ಮಂತ್ರ ದೀಕ್ಷೆ, ವೇದಾ ದೀಕ್ಷೆ ಅವನ್ನೆಲ್ಲ ನೋಡ್ಕೊಂಡ್ವಲ್ಲ ನಾವು. 3 ದೀಕ್ಷೆಗಳನ್ನ ಅವೆಲ್ಲ ದೀಕ್ಷಾನಂದ ಗುರುವೇ ಅಂತ ಇಲ್ಲ ಅಂತಿದ್ದಾರೆ. ನಮಗೆ ನಾವು ತಪ್ಪಿದಾಗ, ನಾವೇನಾದ್ರೂ ಅಡ್ಡದಾರಿ ಹಿಡಿದಾಗ,
ಏನಾದ್ರೂ ಘೋರ ಅಪರಾಧವನ್ನು ಮಾಡಿದಾಗ ನಮಗೆ ಶಿಕ್ಷೆ ಕೊಟ್ಟು ಸನ್ಮಾರ್ಗದಲ್ಲಿ ನಡೆಸುವ ಸಾಮರ್ಥ್ಯ ಇರೋದ್ರಿಂದ ಅವನಿಗೆ ಹಡಪದ ಅಪ್ಪಣ್ಣನವರು ಶಿಕ್ಷಾ ಸಾಮರ್ಥ್ಯ ಗುರುವೆ ಅಂತ ಕರೆದ್ರು. ಹಾಗೇನೆ ನಮಗೆ ಆತ ಮೋಕ್ಷವನ್ನು ಸಹ ಕೊಡ್ತಾನೆ, ಮುಕ್ತಿಯನ್ನು ಕೊಡ್ತಾನೆ, ಅದರ ಒಂದು ಪಥವನ್ನ ನಮಗೆ ಹೇಳ್ತಾನೆ. ಹೀಗಾಗಿ ಅವನು ಒಬ್ಬ ಮೋಕ್ಷ ಸಾಧನೆ ಗುರುವೂ ಆಗ್ತಾ ಇದ್ದಾನೆ. ದಿನನಿತ್ಯ ಇಷ್ಟಲಿಂಗ ಪೂಜೆಯಲ್ಲಿ ನೋಟಕೂಟವನ್ನುಂಟು ಮಾಡುವ ಕಣ್ಣಿನಲ್ಲಿ ಈಕ್ಷಿಸಿ ದಕ್ಷಿಯಲ್ಲಿ ನಿಕ್ಷೇಪಿಸಿದ ಗುರುವೆ ಅಂದ್ರೆ, ದಿನನಿತ್ಯ ಇಷ್ಟಲಿಂಗ ಪೂಜೆಯಲ್ಲಿ ನೋಟಕೂಟವನ್ನುಂಟು ಮಾಡುವ ಕಣ್ಣಿನಲ್ಲಿ ಚಿದ್ಬೆಳಗನ್ನ ಶೋಧಿಸುವವ, ಅದನ್ನೂ ಸಹ ತೋರಿಸುವ ಒಂದು ಎಚ್ಚರ ಕೊಡುವ ಅವಧಾನಿ ಗುರು ಸಹ ಅವನು ಆಗಿದ್ದಾನೆ ಅಂತ ಹೇಳ್ತಿದ್ದಾರೆ ಅಪ್ಪಣ್ಣನವರು. ಹೆಜ್ಜೆ ಹೆಜ್ಜೆಗೆ ನಮ್ಮನ್ನು ಎಚ್ಚರಿಸುವ ಅದೇ ಅವಧಾನಿ ಗುರು, ಕಾಪಾಡುವ ಅವಧಾನಿ ಗುರುವಾಗಿದ್ದಾನೆ. ಇದು ಅವಧಾನ ಭಕ್ತಿಯ ಸ್ಥಳ, ಪ್ರಸಾದಿ ಸ್ಥಳ ನೀವು ನೋಡಿದ್ದೀರಿ. ಅದಕ್ಕೆ ಅವಧಾನಿ ಗುರುವೇ, ಕಾಪಾಡುತ್ತಾನೆ ಅವನು ಯಾವಾಗಲೂ. ಆನಂದವನ್ನ ನಿರ್ಮಿಸಿ ಪ್ರಸಾದಮಯನಾಗಿ ಗುರು ನಮ್ಮನ್ನ ಮಾಡ್ತಾನೆ. ಆತ ಪರಂಜ್ಯೋತಿ ಪರವಸ್ತು ಸ್ವರೂಪಿ ಪ್ರಭು ಆಗಿದ್ದಾನೆ ಅಂತ ಹಡಪದ ಅಪ್ಪಣ್ಣನವರ ಸುಂದರ ವಚನ ಇದು ಗುರುವಿನ ಬಗ್ಗೆ. ಹೀಗಾಗಿ ಗುರು ನಿಂದೆ ಆಗ್ಲಿ, ಗುರುವಿನ ಬಗ್ಗೆ ಅಪಾಸ್ವರ ಮಾಡೋದಾಗ್ಲಿ, ಗುರುವಿನ ಬಗ್ಗೆ ಅವರ ಜೊತೆ ವಾದ ಹಾಕೋದಾಗ್ಲಿ, ವಾಗ್ವಾದ ಮಾಡೋದಾಗ್ಲಿ, ಚರ್ಚೆ ಇರ್ಲಿ, ಏನು ನಮ್ಗೆ ತಿಳಿಯೋಲ್ವೋ ಅದನ್ನ ಕೇಳೋಣ, ಆದ್ರೆ ಹಠ ಹಿಡಿಬಾರ್ದು. ನನ್ನದೇ ಸರಿ, ನನ್ನದೇ ಇದು ಅಂತ ಈ ತರದೆಲ್ಲ ಇಲ್ಲ. ಅವ್ರಿಗೆ ಮನಸ್ಸಿಗೆ ನೋವಾಗುವ ಯಾವುದೇ ಮಾತು ಅಲ್ಲಿ ಬರಬಾರದು. ಅವ್ರು ಹೇಳೋದು ಇರ್ಲಿ ಏನೋ ಒಮ್ಮೆ ಆಗಿರ್ಬಹುದು, ಇಲ್ಲ ಆ ವಚನ ಹೀಗಿದೆ, ಈ ವಚನ ಹೇಗಿದೆ, ಒಂದು ಚರ್ಚೆ ಮಾಡೋಣ. ಆದ್ರೆ ಅಲ್ಲಿ ಅವರನ್ನ ಮನನೋಯಿಸುವ ಮಾತಿಗೆ ಅವರಿಗೆ ನನ್ನಿಂದ ತಪ್ಪಾಯಿತು ಅನ್ನಬೇಕೆ ಹೊರತು, ನನ್ನಿಂದ ನಾನೇ ನಿಜವಾಗಿದ್ದೀನಿ, ಬೇಕಿದ್ರೆ ನಿಮಗೆ ಪುಸ್ತಕ ತೋರಿಸ್ತೀನಿ, ಬೇಕಿದ್ರೆ ಆ ಪುಟವನ್ನ ನಿಮ್ಗೆ ಕೊಡ್ತೀನಿ, ಬೇಕಿದ್ರೆ ನಿಮ್ಗೆ ಆ ವಚನವನ್ನ ನಾನು ಕಳಿಸ್ಕೊಡ್ತೀನಿ, ಅದು ಚರ್ಚೆಯ ಮೂಲಕವೇ ಹೇಳಿ. ಆದ್ರೆ ಅಹಂಭಾವ ಅಲ್ಲಿ ಎಳ್ಳಷ್ಟು ಕಾಣಬಾರ್ದು. ಏಕೆಂದ್ರೆ ಅವರು ಆ ದಿನ ನಮಗೆ ಜ್ಞಾನವನ್ನು ಕೊಡಲು ಬಂದಿರ್ತಾರೆ, ತಮ್ಮ ಸಮಯವನ್ನ ವ್ಯಯ ಮಾಡಿಕೊಂಡು. ಅವರ ಜ್ಞಾನವನ್ನ ನಾವು ಹಂಸಕ್ಷೀರ ನ್ಯಾಯದಂತೆ ತೆಗೆದುಕೊಳ್ಬೇಕೇ ವಿನಃ ಇಲ್ಲಿ ನಾನು ಅವರೊಂದಿಗೆ ವಾದದಲ್ಲಿ ಗೆಲ್ಲಬೇಕು, ಜಯ ಪಟ್ಕೋಬೇಕು ಅಂತ ಇಂಥದ್ದೇನಿರೋದಿಲ್ಲ. ಈ ಸ್ವಾನುಭಾವದ ನೆಲೆಯಲ್ಲಿ ಎಲ್ರು ಗುರುಗಳೇ, ಎಲ್ರು ಶಿಷ್ಯರೇ. ಮಾತನಾಡುವಾಗ ನಮಗೆ ಯಾರು ಏನ್ ಹೇಳ್ತಾರೋ ಅವ್ರು ನಮಗೆ ಗುರುಗಳು, ನಾನು ನಿಮಗೆ ಹೇಳುವಾಗ ನಾನು ನಿಮಗೆ ಗುರು. ಈ ತರ ಏನಿರುತ್ತೆ, ಚರ್ಚೆಯಲ್ಲಿ ಭಾಗವಹಿಸೋಣ. ಕೆಲವೊಂದು ಶಬ್ದಗಳು, ಅದು ವಚನದ ಶಬ್ದಗಳು ಏನಾಗುತ್ತೆ, 12ನೇ ಶತಮಾನದಲ್ಲಿ ಬರೆದಂತಹ ವಚನಗಳ ಒಂದು ಶಬ್ದಗಳಿಗೆ ಅನೇಕ ಅರ್ಥಗಳು ಇರ್ತಿರಬಹುದು. ಆದ್ರೆ ಅದು ನಾನ್ ಹೇಳ್ತಾ ಇರೋ ಶಬ್ದಕ್ಕೆ ಇದೇ ಅರ್ಥ ಅಂತ ಇದಂ ಮಿಥಂ ಅಂತ ಯಾರು ಹೇಳೋಕ್ಕಾಗೋಲ್ಲ. ಒಂದೇ ಶಬ್ದಕ್ಕೆ ಅನೇಕ ಅರ್ಥಗಳು ಬರ್ತಾವೆ. ಆದ್ರೆ ಇಡೀ ವಚನ ಏನ್ ಹೇಳ್ತಾ ಇದೆ ಅಂತ ಅದನ್ನ ಅತ್ಯಂತ ಪಠನ ಮಾಡಿದವರು, ಅಭ್ಯಸನ ಮಾಡಿದವರು ತಮ್ಮ ಒಂದು ಮೂಸೆಯಲ್ಲಿ ಹೇಳ್ತಾ ಇರ್ತಾರೆ. ಅವರೊಡನೆ ವಾದಕ್ಕೆ ಇಳಿಯೋದು ಬೇಡ. ಅದು ಹೀಗಿರ್ಬಹುದಾ ಗುರುಗಳೇ, ಅದು ಹಾಗಿರ್ಬಹುದು ಅಂತ ಕೇಳೋಣವೇ ಹೊರತು ವಾದ ಮಾಡೋದು ಬೇಡ. ಅವರ ಮನಸ್ಸಿಗೆ ಎಳ್ಳಷ್ಟು ನೋವು ಮಾಡೋದು ಬೇಡ. ಯಾಕೆಂದ್ರೆ ನಾವು ಅವರನ್ನು ಗುರುವಿನ ಸ್ಥಾನದಲ್ಲಿ ಇಟ್ಟಿರ್ತೀವಿ ಅಂತ ಹೇಳ್ತಾ, ಈಗ ನಾವು ಇಲ್ಲಿಗೆ ಈ ಗುರು ಮಹಾತ್ಮೆ ಸ್ಥಳವನ್ನ ಮುಗಿಸ್ತಾ ಇದೀವಿ ಬಂಧುಗಳೇ. ಈಗ ನಾವು ಅತ್ಯಂತ ಸುಂದರವಾದ ಸ್ಥಳ ಲಿಂಗ ಮಹಾತ್ಮೆ ಸ್ಥಳ. ಲಿಂಗ ಮಹಾತ್ಮೆ ಸ್ಥಳ ಅಂದ್ರೆ ಬೇರೆ ಏನಲ್ಲ, ಇಷ್ಟಲಿಂಗದ ಬಗ್ಗೆನೇ ಮಾತಾಡೋದು. ನಮಗೆ ಲಿಂಗ ಅಂದ ತಕ್ಷಣ ಇಷ್ಟಲಿಂಗದಿಂದನೇ ನಾವು ಸ್ಟಾರ್ಟಿಂಗ್ ಪಾಯಿಂಟ್. ನಮ್ದು ಯಾವಾಗ್ಲೂ ವಿ ಸ್ಟಾರ್ಟ್ ವಿತ್ ಇಷ್ಟಲಿಂಗ ಬಿಟ್ಟು ನಾವು ಬೇರೆ ಏನೇನೋ ಎಲ್ಲಿಂದನೋ ಶುರು ಮಾಡೋಲ್ಲ. ಇಷ್ಟಲಿಂಗದನೇ ಎಲ್ಲ ಆಚಾರ ಲಿಂಗ, ಅದು ಎಲ್ಲ 216 ಲಿಂಗಗಳೇನಿವೆ ಅಲ್ಲ ನಮ್ಮ ದೇಹದಲ್ಲಿ, ಅವೆಲ್ಲ ಆರಂಭಿಕ ಪಾಯಿಂಟ್, ಆರಂಭಿಕ ಅಂಶ, ಆರಂಭಿಕ ತತ್ವ ಯಾವ್ದಂದ್ರೆ ಇಷ್ಟಲಿಂಗ. ಹೀಗಾಗಿ ಈ ಲಿಂಗದ ಬಗ್ಗೆ, ಈ ಲಿಂಗ ಏನಿದೆ, ಈ ಇಷ್ಟಲಿಂಗ ಏನಿದೆ, ನಾವು ಹಲವಾರು ಬಾರಿ ನೋಡಿದೀವಿ. ಒಳಗೆ ಅಂತರ್ಯದಲ್ಲಿ ಏನಿದೆ ನೋಡ್ಕೊಂಡ್ವಿ. ಇದ್ರ ಮುಂದೆ ಹೇಗೆ ಅದು ಪ್ರಾಣಲಿಂಗ, ಭಾವಲಿಂಗವಾಯಿತು, ಅದನ್ನು ಎಲ್ಲ ನೋಡ್ಕೊಂಡಿದ್ದೀವಿ. ಅದೆಲ್ಲ ನೋಡ್ಕೊಂಡು ಇವತ್ತು ಮತ್ತೊಮ್ಮೆ ಇದೇ ಒಂದು ಲಿಂಗದ ಮಹಾತ್ಮೆಯನ್ನ ಮಾತನಾಡುವ ಒಂದು ತತ್ವ, ಲಿಂಗ ಮಹಾತ್ಮೆ ಸ್ತರಕ್ಕೆ ಇವತ್ತು ನಾವು ಹೋಗ್ತಾ ಇದ್ದೀವಿ. ಏನಾಗ್ತಾ ಇದೆ, ನಮಗೆ ಶ್ರೀ ಗುರುವಿನಿಂದ ಶಿಷ್ಯನ ಹೃದಯ ಕಮಲದೊಳಗಿನ ಜ್ಞಾನ ಜ್ಯೋತಿಯು ಅಂದ್ರೆ ಆ ಹಸ್ತಮಸ್ತಕ ಸಂಯೋಗ ಅಂತ ಏನಿರ್ತೀವಲ್ಲ, ಆ ಹಸ್ತಮಸ್ತಕ ಸಂಯೋಗ ದೀಕ್ಷೆಯ ಸಮಯದಲ್ಲಿ ಹೊರಗಿರುವ ಒಂದು ಶಿವಶಕ್ತಿಯನ್ನ ಆ ಶಿಷ್ಯನ ಹೃದಯ ಕಮಲದೊಳಗಿನ ಜ್ಞಾನ ಜ್ಯೋತಿಯಾಗಿ ಆತನ ಕರಸ್ಥಲಕ್ಕೆ ಅದು ಇಷ್ಟಲಿಂಗವಾಗಿ ಕರುಣಿಸ್ತಾನೆ ಗುರು ಅಂತ ತಮಗೆಲ್ಲ ಗೊತ್ತಿದೆ ಅದು. ಹೀಗಾಗಿ ಅದು ಕರಹಸ್ತಕ್ಕೆ ಬಂದ ತಕ್ಷಣ ಅದೊಂದು ಪರಮ ಕಲ್ಯಾಣದಾಯಕವಾದ ಒಂದು ವಸ್ತು, ಅದು ಪರವಸ್ತುವಿನ ರೂಪವೇ ಅದು. ಮತ್ತು ಸಕಲಕ್ಕೆಲ್ಲ ಕಾರಣವಾದುದು ಲಿಂಗವೇ. ಎಳ್ಳಷ್ಟು ಸಂಶಯ ಇರಬಹುದು, ಎಲ್ಲಕ್ಕೂ ಶ್ರೇಷ್ಠವಾದುದು ಇದರ ಮಿಗಿಲಾಗಿ ಯಾವುದೋ ದೇವರು, ಯಾವುದೋ ದೇವಸ್ಥಾನ, ಯಾವುದೋ ಕ್ಷೇತ್ರ, ಇದು ಏನೂ ಇಲ್ಲ. ಏಕೆಂದ್ರೆ ಅದು ಅತ್ಯಂತ ಪವಿತ್ರವಾದುದು.
ಇದು ಸಾಕ್ಷಾತ್ ಪರಶಿವ ಪರಬ್ರಹ್ಮ ಸ್ವರೂಪವಾಗಿದೆ ಈ ಇಷ್ಟಲಿಂಗ. ಎಲ್ಲಾ ತತ್ವಗಳು 3, 6, 36, 101, 216 ನೀವು ಅಷ್ಟೇ ತತ್ವಗಳನ್ನ ತೆಗೆದುಕೊಂಡು ಬನ್ನಿ, ಇವೆಲ್ಲವೂ ಇದೇ ಇಷ್ಟಲಿಂಗದಲ್ಲಿ ಅಡಕವಾಗಿದೆ ಅನ್ನೋದನ್ನ ನಾವು ಮರೆಯಬಾರದು. ಎಲ್ಲಾ ಪ್ರಕಾಶಕ್ಕೆ ಬೆಳಕನ್ನೀಯುವ ಮಹಾ ಜ್ಯೋತಿ ಇದು, ಚಿಜ್ಯೋತಿಯಾಗಿದೆ ನಮ್ಮ ಇಷ್ಟಲಿಂಗ. ಹಗುರಾಗಿ ಪರಿಣಮಿಸಬಾರದು, ಇದನ್ನ ಅರ್ಥ ಮಾಡಿಕೊಳ್ಳಬೇಕು ಇದರ ಮಹತ್ವವನ್ನ. ಹೀಗಾಗಿ ಶರಣರು ಇಷ್ಟಲಿಂಗದ ಒಂದು 17 ಲಕ್ಷಣಗಳನ್ನ ಯಾದಿ ಮಾಡಿದರು. ಬಹಳ ಸುಂದರವಾದ ಒಂದು ಇದು ಏನು ಈ 17 ಲಕ್ಷಣಗಳ ಬಗ್ಗೆ ನಾವು ನೋಡ್ಕೊಳ್ಬೇಕು. ಎಷ್ಟೊಂದು ಸುಂದರವಾದ ಈ 17 ಲಕ್ಷಣಗಳು ಅಂದ್ರೆ ಮೈ ಪುಳುಕಾಗುತ್ತೆ. ಒಂದನೆಯದು ಹರ. ಹರ ಅಂದ್ರೆ ಏನು? ಅಲ್ಲಿ ಪಂಚಭೂತಗಳು, ಇಂದ್ರಿಯಗಳು, ತನ್ಮಾತ್ರೆಗಳಂದ್ರೆ ರೂಪರಸ ಗಂಧ ಅಂತ ಏನ್ ಹೇಳ್ತೀರಾ ಅದು, ಕರಣಂಗಗಳು ಮತ್ತೆ ಪ್ರಕೃತಿಯ ಇವೆಲ್ಲ, ಇದನ್ನೆಲ್ಲ ಮೀರಿ ಆ ಲಿಂಗ ಇರ್ತಾ ಇದೆ. ಇವಕ್ಕೆಲ್ಲ ಕಾರಣ ಅದು, ಆದ್ರೆ ಅದರಿಂದ ಹೊರತಾಗಿ ಇರ್ತಾ ಇದೆ, ಅದರಲ್ಲಿ ಅಡಕವಾಗಿರೋಲ್ಲ, ಅದನ್ನು ಬಿಟ್ಟಿರ್ತಾ ಇದೆ ಪರ. ಅದ್ರಲ್ಲೆಲ್ಲ ಇವೆಲ್ಲವೂ ಆಗ್ಬೇಕಾದ್ರೆ ಆ ಲಿಂಗವೇ ಕಾರಣ. ಇದು ಅತ್ಯಂತ ಪವಿತ್ರವಾಗಿದೆ, ಅಲ್ಲಿ ಪಂಚಸೂತಕಗಳಿಗೆ ಸ್ಥಾನವಿಲ್ಲ. ಈ ಇಷ್ಟಲಿಂಗ ಅತ್ಯಂತ ಪರಿಶುದ್ಧವಾಗಿದೆ. ಹೀಗಾಗಿ ನಿಮ್ಮ ಎದೆಯ ಮೇಲೆ ಇಷ್ಟಲಿಂಗ ಧಾರಣೆಯಾದ ನಂತರ ಈ ಪಂಚಸೂತಕಗಳು ಅನ್ನೋ ಒಂದು ಶಬ್ದಕ್ಕೆ ಅರ್ಥವೇ ಇರೋಲ್ಲ. ಇಷ್ಟಲಿಂಗ ಧರಿಸಿದ ನಂತರ ನೀವು ನಿರ್ಮಲವಾಗಿ ಬಿಡ್ತೀರಾ. ಅತ್ಯಂತ ಪವಿತ್ರ. ನಿಮ್ಮಂತ ಪವಿತ್ರ ವ್ಯಕ್ತಿಯೇ ಇರೋಲ್ಲ. ಏಕೆ? ನೀವು ಇಷ್ಟಲಿಂಗವನ್ನ ಧರಿಸಿದ್ದೀರಾ ಬಂಧುಗಳೇ. ಹಾಗೇನೆ ಅಮಲ, ನೀವು ಅಮಲ. ಇಲ್ಲಿ ಯಾವುದೇ ಕಾರ್ಮಿಕ, ಅದು ಯಾವ್ದಾದ್ರು 3 ಮಲತ್ರಯಗಳನ್ನೇನು ಹೇಳಿದ್ರಲ್ಲ, ಆ ಮಲತ್ರಯಗಳು ಸಹ ಇಲ್ಲಿ ಇಲ್ಲ. ಅನವ, ಕಾರ್ಮಿಕ, ಮಾಯಾ ಅಮಲಗಳು ಇಲ್ಲಿ ಇಲ್ಲ. ಏಕೆ? ಈ ಇಷ್ಟಲಿಂಗ ಅಮಲವಾಗಿದೆ. ಈ ಇಷ್ಟಲಿಂಗಕ್ಕೆ ಸೃಷ್ಟಿ ಸ್ಥಿತಿ ಲಯ ಇಲ್ಲ. ಇದು ಹುಟ್ಟಿತು, ಬಂತು, ಜೀವನ ಮಾಡಿತು, ಮತ್ತೆ ಹೋಯ್ತು ಅಂತ ಈ ಸೃಷ್ಟಿ ಸ್ಥಿತಿ ಲಯಗಳಿಗೆ ಆ ಇಷ್ಟಲಿಂಗ ಒಳಗಾಗಿಲ್ಲ. ಅದು ಬ್ರಹ್ಮ, ಪರಬ್ರಹ್ಮ ಅಂತ ಯಾಕೆ ಕರೆದ್ರು ಇಷ್ಟಲಿಂಗಕ್ಕೆ? ಅದು ಈ ದೇಶದ್ದು, ಈ ಕಾಲಕ್ಕೆ ಸಂಬಂಧವಾಗಿದೆ, ಈ ವಸ್ತುವಿನಿಂದ ಆಗಿದೆ, ಹಾಗೆ ಹೀಗೆ ಅಂತ ಹೀಗಿಲ್ಲ. ಅದು ಖಂಡಿತವಾಗಿದೆ, ವಿಶ್ವಾತ್ಮವಾಗಿದೆ, ವಿಶ್ವವನ್ನು ವ್ಯಾಪಿಸಿದೆ, ಮತ್ತೆ ಶಾಶ್ವತವಾಗಿದೆ. ಏನಂದ್ರೆ ನೋಡಿ, ಅಭಾವ ಅಂತ ಒಂದು ಜೀವನದಲ್ಲಿ ಇರ್ತಾ ಇದೆ. ಯಾರಿಗಾದ್ರೂ, ನನಗಾಗ್ಲಿ ನಿಮಗಾಗ್ಲಿ ಒಂದು ಅಭಾವ ಇರುತ್ತೆ. ಅದಿರೋಲ್ಲ, ಇದೋರಿಲ್ಲ ಅಂತ. ಅದಕ್ಕೆ ಉದಾಹರಣೆ, ಅದಕ್ಕೆ 4 ಅಭಾವಗಳು ಬರ್ತಾ ಇವೆ. ಒಂದು ಪ್ರಾಗಭಾವ, ಇನ್ನೊಂದು ಪ್ರಧ್ವಂಸಾಭಾವ, ಇನ್ನೊಂದು ಅನ್ಯೋನ್ಯಾಭಾವ, ಅತ್ಯಂತ ಅಭಾವ. ಇವು 4 ಇದೆ. ಏನು ಪ್ರಾಗಭಾವ ಅಂದ್ರೆ ಏನು? ಅಸ್ತಿತ್ವಕ್ಕೆ ಬರೋದಕ್ಕಿಂತ ಮುಂಚೆ ಅದು ಇಲ್ಲದಿರುವುದು ಪ್ರಾಗಭಾವ. ಈಗ ಬಟ್ಟೆ ಇದೆ ಅಂತ, ಬಟ್ಟೆ ನೇಯೋದಿಕ್ಕೆ ಮೊದಲು ಅದು ಇರುತ್ತಾ? ಇರೋಲ್ಲ. ಅಲ್ಲಿ ಒಂದು ಹತ್ತಿಯ ಮೂಟೆ ಇರುತ್ತೆ ಅಂತ ಇಟ್ಕೊಳ್ಳಿ, ಅದಕ್ಕೆ ಬಟ್ಟೆ ಅನ್ನೋಕೆ ಬರುತ್ತಾ? ಇಲ್ಲ. ಅಂದ್ರೆ ಏನು? ಬಟ್ಟೆ ನೇಯ್ದ ನಂತರ ಅದು ಆಗ್ತಾ ಇದೆ, ಅದಕ್ಕಿಂತ ಮುಂಚೆ ಅದು ಪ್ರಾಗಭಾವನೆ. ಹತ್ತಿಯನ್ನ ನೋಡಿ, ನಾವು ಹತ್ತಿಯ ಮೂಟೆಯನ್ನ ನೋಡಿ ಅದಕ್ಕೆ ಬಟ್ಟೆ ಅಂತ ಅನ್ನೋಕ್ ಬರೋಲ್ಲ, ಅದು ಪ್ರಾಗಭಾವ. ಅಲ್ಲಿ ಬಟ್ಟೆಯ ಕೊರತೆ ಇದೆ, ಬಟ್ಟೆಯ ಅಭಾವವಿದೆ. ಹತ್ತಿಯನ್ನು ಮಾಡಿ ನೇಯ್ದು ನಂತರ ಬಟ್ಟೆ ಬಂತು, ಅದು ಬೇರೆ ವಿಷಯ. ಸದ್ಯಕ್ಕೆ ಹತ್ತಿಯ ಮೂಟೆಯ ಹತ್ತಿರ ಬಟ್ಟೆ ಇಲ್ಲ ಅನ್ನೋದೇ ಪ್ರಾಗಭಾವ. ಹಾಗೇನೆ ಪ್ರಧ್ವಂಸಾಭಾವ. ಆ ಶಿವ ಪರೀಕ್ಷೆ ಮಾಡಲ ದೇವರ ನಮ್ಮ ಶರಣರ ಬಗ್ಗೆ ನಾವು ನೋಡಿದ್ವಿ, ಜೇಡರ ದಾಶಿಮಯ್ಯನವರು ಅದ್ರ ಬಗ್ಗೆ ಹೇಳಿದ್ರು. ಅದೇ ಬಟ್ಟೆ ಚೂರು ಚಾರಾಗಿ ಹರಿದು ಹಾಕಿದಾಗ ಅದು ಬಟ್ಟೆಯಾಗಿ ಉಳಿಯೋದಿಲ್ಲ, ಚಿಂದಿ ಆಗ್ಬಿಡ್ತಾ ಇದೆ. ಚಿಂದಿಯಾಗಿ ಅದನ್ನ ಹರಿದು ಹಾಕಿ ಕೆಳಗೆ ಬಿದ್ದಾಗ ಏನಾಗುತ್ತೆ? ಪ್ರಧ್ವಂಸಾಭಾವ. ಅದನ್ನ ಮತ್ತೆ ಬಟ್ಟೆ ಮಾಡೋಕ್ಕಾಗುತ್ತಾ? ಅದನ್ನೆಲ್ಲ ಹೊಲ್ದು ಮಾಡಬಹುದು. ಆದ್ರೆ ಈಗ ಸದ್ಯಕ್ಕೇನು? ಅದು ಚಿಂದಿಯಾಗಿ ಬಿದ್ದಿದೆಯಲ್ಲ, ಧ್ವಂಸವಾಗಿ ಬಿಟ್ಟಿದೆಯಲ್ಲ. ಅಯ್ಯೋ, ನನ್ನ ಹತ್ರ ಬಟ್ಟೆ ಇಲ್ಲ ರೀ. ಯಾಕೆ? ಏನಾಯ್ತು? ನಿಮ್ಮ ಹತ್ರ ಇತ್ತಲ್ಲ ಬಟ್ಟೆ. ಇಲ್ಲ, ಅದೆಲ್ಲ ಹರಿದು ಹಾಕಿ ಚಿಂದಿಯಾಗಿ ಬಿಟ್ಟಿದ್ರಿ ಅಂದಾಗ ಅದು ಪ್ರಧ್ವಂಸಾಭಾವ. ಅನ್ಯೋನ್ಯಾಭಾವ ಅಂತ ಬರ್ತಾ ಇದೆ. ಈಗ ನಮ್ಮ ಮನೆಯಲ್ಲಿ ನನ್ನ ತಾಯಿ, ತಂದೆ, ಚಿಕ್ಕಪ್ಪ, ಚಿಕ್ಕಮ್ಮ, ಅತ್ತಿಗೆ, ಅಣ್ಣ ಇದೆಲ್ಲ ಇರ್ತಾರೆ, ಅನ್ಯೋನ್ಯದಿಂದ ಇರ್ತೀವಿ. ಆದ್ರೆ ಕಾಡಿನಲ್ಲಿ ಕತ್ತೆ ಕುದುರೆ ಕತ್ತೆ ಅಲ್ಲ, ಹುಲಿ ಸಿಂಹವಲ್ಲ, ಸಿಂಹ ಹುಲಿ ಅಲ್ಲ. ಒಂದನ್ನೊಂದು ತಿರಸ್ಕರಿಸ್ತವೆ ಅವು. ಹುಲಿಯ ಬೇಟೆ ಯಾವುದು? ಜಿಂಕೆ. ಅದನ್ನ ಪ್ರೀತಿಸುತ್ತಾ? ಇಲ್ಲ. ಒಂದನ್ನೊಂದು ತಿರಸ್ಕರಿಸೋದೇನೆ. ನಾವು ಅಷ್ಟೇ, ನಾವು ಅವರ ಬೇರೆ ಯಾರೋ ಧರ್ಮದವರು ಅಂತ ತಿರಸ್ಕರಿಸ್ತೀವಿ. ಈಗ ನಿನ್ನೆ ನೋಡಿ ಒಂದು ಪಲ್ಮಾವ ಅದು ಊರಲ್ಲಿ ಕಾಶ್ಮೀರದಲ್ಲಿ ಆಗಿದೆ ಒಂದು ಘಟನೆ ನೋಡಿ. ಅವರು ಧರ್ಮವನ್ನ ಕೇಳ್ತಾ ಹೋದ್ರು. ಯಾರು ತಮ್ಮ ಧರ್ಮದವ್ರು ಅಲ್ವೋ ಅವ್ರನ್ನೆಲ್ಲ ಕೊಂದು ಹಾಕ್ಬಿಡೋದು.
ಇದು ಅನ್ಯೋನ್ಯತೆಯ ಅಭಾವ ಅಥವಾ ಅನ್ಯೋನ್ಯಾಭಾವ ಅಂತಾರೆ ಇದಕ್ಕೆ. ಯಾರು ನನ್ನ ಹಾಗೆ ಇಲ್ಲ, ನನ್ನ ಧರ್ಮದವನಲ್ಲ ಅಂದ ತಕ್ಷಣ ಅವನು ಕೊಂದು ಬಿಡೋದು, ಅವನಿಗೆ ಈ ಜಗತ್ತಿನಲ್ಲಿ ಇರೋಕೆ ಹಕ್ಕಿಲ್ಲ ಅಂತ ಒಂದು ವಿಚಿತ್ರ ವಿತ್ತಂಡವಾದಿಗಳಿಗೆ, ಈ ಮೂರ್ಖರಿಗೆ, ಉಗ್ರಗಾಮಿಗಳಿಗೆ ಏನ್ ಹೇಳೋದು ಹೇಳಿ? 28 ಅಮಾಯಕರ ಜೀವನವನ್ನ ಯಾಕೆ ತಗೊಳ್ತಾರಂದ್ರೆ ಈ ಅನ್ಯೋನ್ಯದ ಅಭಾವ, ಅನ್ಯೋನ್ಯತೆಯ ಅಭಾವ. ಅತ್ಯಂತ ಅಭಾವ ಅಂತ ಬರ್ತದೆ ಅಂದ್ರೆ ಏನೂ ಇಲ್ಲದೆ ಇರುವುದು ಪರಮಾಭಾವ ಅಥವಾ ಅತ್ಯಂತ ಅಭಾವ. ಈಗ ನೀವು ಮರಳುಗಾಡಿನಲ್ಲಿ ಹೋಗ್ತೀರಾ ಮೈಲ್ಗಟ್ಟಲ್ಲಿ ನೀರೇ ಇಲ್ಲ, ಅದು ಅತ್ಯಂತ ಅಭಾವ. ನೀವು ಹುಡುಕಕ್ಕೆ ಶುರು ಮಾಡ್ತೀರಾ ನೀರನ್ನು, ಎಲ್ಲಾದ್ರೂ ನೀರು ಸಿಗುತ್ತೇನೋ ಅಂತ, ಬಳಲ್ತೀರಾ, ನೀರಡಿಕೆ ಆಗಿದೆ, ವಿಪರೀತ ದಾಹ ಆಗಿದೆ, ಆದ್ರೆ ನೀರೇ ಇಲ್ಲ, ಅದು ಅತ್ಯಂತ ಅಭಾವ. ಬರಗಾಲ ಒಮ್ಮೆ ಬೀಳುತ್ತೆ, ಅದು ಅತ್ಯಂತ ಅಭಾವ. ಹೀಗೆ 4 ಅಭಾವಗಳಿವೆ ಜೀವನದಲ್ಲಿ. ಆದರೆ ಲಿಂಗಕ್ಕೆ ಯಾವ ಅಭಾವವೂ ಇರೋದಿಲ್ಲ, ಇಷ್ಟಲಿಂಗಕ್ಕೆ ಅಭಾವ ಇರೋದಿಲ್ಲ. ಹೀಗಾಗಿ ಇದರ ಅರ್ಥ ಏನಂದ್ರೆ, ಯಾರಿಗೂ ನಿಮಗೆ ಅಭಾವ, ಕೊರತೆ ಜೀವನದಲ್ಲಿ ಆಗಬಾರದು ಅಂತ ನಿಮ್ಮ ಮನಸ್ಸಿನಲ್ಲಿ ಇರ್ಬೇಕಿದ್ರೆ ಎದೆ ಮೇಲೆ ಇಷ್ಟಲಿಂಗವನ್ನ ಧರಿಸಿರಿ. ಅದು ಅವನು ನೋಡ್ಕೊಳ್ತಾನೆ. ನಿಮಗೆ ಅಭಾವ ಆಗಬಾರದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಆ ಶಾಶ್ವತವಾದ ನಮ್ಮ ಇಷ್ಟಲಿಂಗಕ್ಕೆ ಇರ್ತಾ ಇದೆ. ಇದೆಲ್ಲ ಶರಣರು ಹೇಳಿದ ವಚನಗಳ ಮೇಲೆ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ. ಇವೆಲ್ಲ ಈ ಲಕ್ಷಣಗಳನ್ನ, ನಿಮಗೆ ಕೊರತೆ ಬರಬಾರ್ದು, ಅಭಾವ ಆಗಬಾರದು, ಯಾವುದಕ್ಕೂ ನಿಮಗೆ ಕಡಿಮೆ ಆಗಬಾರದು ಅಂತ ಭಾವ ನಿಮ್ಮಲ್ಲಿ ಇದ್ರೆ, ನನಗೆ ಎಲ್ಲವೂ ಸಿಗಬೇಕು, ಎಲ್ಲವೂ ನನಗೆ ಏನೂ ಆಹಾರಕ್ಕಾಗ್ಲಿ ಏನೂ ಆಗ್ಲಿ ನನ್ನ ಇಷ್ಟಲಿಂಗ ನನ್ನನ್ನು ನೋಡ್ಕೊಳ್ಬೇಕು ಅಂತ ಭಾವ ನಿಮಗಿದ್ರೆ ದಿನನಿತ್ಯ ಅತ್ಯಂತ ನಂಬಿಕೆ ಇಟ್ಟು ಈ ಶಾಶ್ವತವಾದ ಇಷ್ಟಲಿಂಗಕ್ಕೆ ನೀವು ನಿತ್ಯ ನೋಟ ಕೂಟ ಮಾಟದಲ್ಲಿ ಲಿಂಗಾಂಗ ಸಮರತೆಯಲ್ಲಿ ಮುಳುಗಬೇಕು. ಅಂದ್ರೆ ಈ 4 ಅಭಾವಗಳು ಬರೋಲ್ಲ. ಅಭಾವವನ್ನು ನಷ್ಟ ಮಾಡುವ ಗುಣ ಇಷ್ಟಲಿಂಗಕ್ಕೆ ಇದೆ ಬಂಧುಗಳೇ. ಅದು ಅಲ್ಲದೆ ಇದು ಮಂಗಲ, ಶಿವಮಂಗಲ, ಇದು ಶಿವನ ಸ್ವರೂಪ. ಇಲ್ಲಿ ಯಾವಾಗ್ಲೂ ಮಂಗಲ ಮಂಗಲ ಮಂಗಲ, ಅನುಗ್ರಹ, ಆಶೀರ್ವಾದ. ಅದಕ್ಕೆ ತೆಗಿಬೇಡಿ, ಎಂದೂ ತೆಗಿಬೇಡಿ ಎದೆಯ ಮೇಲಿಂದ. ಅದು ಯಾವಾಗ್ಲೂ ನಿಮ್ಮ ಎದೆ ಮೇಲೆ ಇರ್ಲಿ. ಮಂಗಲಮಯವಾದ ವಾತಾವರಣ ನಿಮ್ಮ ಮನೆಯಲ್ಲಿ, ನಿಮ್ಮಲ್ಲಿ, ನಿಮ್ಮ ಒಳಗಡೆ, ನಿಮ್ಮ ಹೊರಗಡೆ. ಹಾಗೇನೆ ಎಲ್ಲವೂ ಅನುಗ್ರಹಿಸ್ತಾ ಹೋಗ್ತಾನೆ ಅವನು. ಆಶೀರ್ವಾದ ರೂಪ, ಆಶೀರ್ವಾದ. ನೀವು ತಪ್ಪಿ ಎಲ್ಲೂ ಹೋಗ್ಬಾರ್ದು, ಯಾವ ಬೇರೆ ಕಡೆ ನಿಮ್ಮ ಹೆಜ್ಜೆ ಹಾಕಬಾರ್ದು ಅಂತ ಅವನ ಆಶೀರ್ವಾದ ಯಾವಾಗ್ಲೂ ನಿಮ್ಮ ಮೇಲೆ ಇರ್ತಾ ಇದೆ. ಹಾಗೇನೆ ಆತ ಚಿನ್ಮಾತ್ರ. ಆ ಇಷ್ಟಲಿಂಗ ಅನ್ನೋದು ಚಿನ್ಮಾತ್ರ. ಬೇರೆ ತತ್ವಗಳಂತೆ ಜನ್ಮ ಗುಣ ವಿಶಿಷ್ಟ ಅಂದ್ರೆ ಏನು, ಉತ್ತಮ ಕುಲ ಅದೆಲ್ಲ ಮಾತಾಡಿದೀವಲ್ಲ, ಹಾಗೆ ಇವನಿಗೆ ಯಾವುದಿಲ್ಲ. ಇವನ ಕುಲ ಯಾವುದು, ಈ ಜನ್ಮದಲ್ಲಿ ಹೀಗೆ ಹುಟ್ಟಿದ್ದಾನೆ, ಇವನು ಉತ್ತಮ ಕುಲದಿಂದ ಈ ತರ ಯಾವುದು ಇಲ್ಲ ಈ ಲಿಂಗನಿಗೆ. ಅಥವಾ ಅವನು ಯಾವ್ದಾದ್ರೂ ಒಂದು ಉದಾಹರಣೆಯಿಂದ ನಾವು ಹೇಳ್ಬಹುದಾ, ಉಪಾಧಿ ವಿಶಿಷ್ಟ, ಇದು ಹೀಗಿದೆ ಆ ಲಿಂಗ ಜ್ಞಾನ, ಅವನು ಹೀಗಿರ್ತಾನೆ ಹಾಗಿರ್ತಾನೆ ಅಂತ ಯಾವ್ದಾದ್ರು ಉದಾಹರಣೆ ಕೊಟ್ಟ ಹೇಳ್ಬಹುದಾ? ಇಲ್ಲ, ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಕೇವಲ ಅವನು ಶಿವಜ್ಞಾನ ರೂಪಿಯಾಗಿರ್ತಾನೆ. ಶಿವಜ್ಞಾನವನ್ನ ಅಭ್ಯಸನ ಮಾಡ್ತಾ ಈ ಶಿವಲಿಂಗದ ಬಗ್ಗೆ ಅಥವಾ ಇಷ್ಟಲಿಂಗದ ಬಗ್ಗೆ ತಿಳಿದುಕೊಳ್ಬೇಕೇ ಹೊರತು ಹಾಗಿದ್ದಾನೆ ಹೀಗಿದ್ದಾನೆ ನಾನು ತೋರಿಸ್ತೀನಿ ಬಾ ಅಂತ ತೋರ್ಸೋಕ್ಕಾಗೋಲ್ಲ. ಹೀಗಾಗಿ ಆತ ಚಿನ್ಮಾತ್ರನಾಗಿದ್ದಾನೆ. ಯಾವಾಗಲೂ ಇಷ್ಟಲಿಂಗ ಪೂಜೆಯಿಂದ ಆತ ಸದಾನಂದ, ವಿಷಯಾನಂದ, ಯೋಗಾನಂದ, ವಿದ್ಯಾನಂದದಿ ಸೋಪಾಧಿಕ ಆನಂದವೆನಿಸಿದದು ನಿರುಪಾಧಿಕ ನಿತ್ಯಾನಂದವಾಗಿದೆ. ಅದಕ್ಕೆ ಮಾಡಿಕೊಳ್ಳಿರಿ, ದಯವಿಟ್ಟು ಮಾಡಿಕೊಳ್ಳಿ, ದಿನನಿತ್ಯ ಮಾಡಿಕೊಳ್ಳಿ. ಯಾಕೆ? ಆ ಸದಾನಂದ, ಯೋಗಾನಂದ. ನೀವು ಯಾವ ಆನಂದ ಅಂತೀರೋ ಅನ್ನಿ, ಶಿವಾನಂದ ಏನೇ ಅನ್ನಿ, ಆ ಆನಂದ ನಿಮಗೆ ಬೇಕಾಗಿದ್ರೆ ಇಷ್ಟಲಿಂಗ ಪೂಜೆ ಅದು ನಿರಂಕುಶವಾಗಿದೆ ಕಣ್ರಿ. ಅದಕ್ಕೆ ಕಾಲ, ಕರ್ಮ, ಮಾಯಾ ಇಂಥದ್ದು ಏನೂ ಇರೋಲ್ಲ. ಅದಕ್ಕೆ ಯಾರನ್ನೂ ಅದನ್ನ ನಿಯಂತ್ರಣ ಮಾಡೋಕ್ಕಾಗೋಲ್ಲ. ಅದು ಸರ್ವ ಸ್ವತಂತ್ರ. ಅದು ನಮಗೆ ಸಿಕ್ಕಿದ್ದೇ ಪುಣ್ಯ ಗುರುದೇವರ ಒಂದು ಕರುಣೆಯಿಂದ. ಅದರ ಮೇಲೆ ಯಾರು ತಮ್ಮ ನಿಯಂತ್ರಣ ಮಾಡಲಾರು. ಯಾಕಂದ್ರೆ ಅದು ನಿರಂಕುಶ ತತ್ವವಾಗಿದೆ ರೀ. ಅದಕ್ಕೆ ಸರ್ವ ಕಾರಣ ಅದು. ಸಮಸ್ತ ಲೋಕಾದಿಗಳಲ್ಲಿ ವಿಶ್ವ ನಿರ್ಮಾಣಕ್ಕೆಲ್ಲ ಲಿಂಗವೇ ಮೂಲವಾಗಿದೆ. ಅರ್ಥ ಮಾಡಿಕೊಳ್ಳಬೇಕು. ವೇದದಲ್ಲಿಯೂ ಸಹ ಅದ್ರ ಬಗ್ಗೆ ಹೇಳಿದ್ದಾರೆ. ಯಾಕೆ ಹೇಳಿ? ಲಿಂಗವೇ ಎಲ್ಲ ವೇದ ಕಳೆಗೆ ಮೂಲ ಕಾರಣವಾಗಿದೆ. ಇದನ್ನ ನಾವು ಮನಗಾಣಬೇಕು. ಅದು ಯಾರು ಒಪ್ಪಲಿ ಬಿಡ್ಲಿ, ಇಷ್ಟಲಿಂಗ ಅಂತ ಏನ್ ನಾವು ಧರಿಸ್ತೀವೋ ಈ ಲಿಂಗವೇ ಎಲ್ಲಾ ವೇದಗಳಿಗೆ ಮೂಲ ಕಾರಣವಾಗಿದೆ ಅನ್ನೋದನ್ನ ಸಾಮರಿಬಾರದು. ಒಂದು ಪೂರ್ಣ ನಾದ, ಬಿಂದು, ಎಲ್ಲ ಸರ್ವತತ್ವಗಳಿಗೆ ಅದು ಹಾಸು ಹೊಕ್ಕು ಅವುಗಳಿಗೆ ಬುನಾದಿಯಾಗಿದೆ. ಏನೂ ಇಲ್ಲದ ಒಂದು ಪರಿಸ್ಥಿತಿಯಲ್ಲಿ
ಆ ಅನುಚಕ್ರದಲ್ಲಿ ಅನುಲಿಂಗ ಅದು ಏನು ಅದೇ ಮುಂದೆ ಹೇಗೆ ನಿರಂಜನ ಲಿಂಗವಾಯಿತು, ನಿಶೂನ್ಯ ಲಿಂಗವಾಯಿತು, ನಿಷ್ಕಲ ಲಿಂಗವಾಯಿತು, ನಾದಬಿಂದು ಕಲೆಗಳು ಹೇಗೆ ಅದು ಎಲ್ಲ ಆಯಿತು ಅನ್ನೋದನ್ನ ನಾವು ನೋಡಿದೀವಿ. ಅದಕ್ಕೆಲ್ಲ ಪೂರಕವಾಗಿ ಅಥವಾ ಪೂರಣವಾಗಿ ಯಾವುದಿತ್ತಂದ್ರೆ ಇದು ಇಷ್ಟಲಿಂಗ. ಇಷ್ಟಲಿಂಗ ತಾರಕ ಜನನ ಮರಣ ರೂಪ ಸಂಸಾರ ಸಾಗರದಿಂದ ಇದು ತಾರಿಸುವುದರಿಂದ ಅದು ಜನ್ಮವಾರಿಧಿ ತಾರಣವೆನಿಸಿದೆ. ಅಂದ್ರೆ ಇದರದೆಲ್ಲ ನಮಗೆ ಮುಕ್ತ ಮಾಡ್ತಾ ಇದೆ, ಮುಕ್ತ ಮಾಡ್ತಾ ಇದೆ. ಅದು ಜ್ಯೋತಿರ್ಮಯ. ಸೂರ್ಯನ ಬೆಳಕಿರ್ಲಿ, ಚಂದ್ರನ ಬೆಳಕಿರ್ಲಿ, ಅಗ್ನಿಯ ತಾಪ ಇರಲಿ, ನಕ್ಷತ್ರಾದಿಗಳ ಬೆಳಕಿರಲಿ. ಈಗ ನೋಡಿ, ಸೂರ್ಯನ ಶಾಖ ಬರ್ತದೆ, ಎಲ್ಲಿಂದ ಬರ್ತಾ ಇದೆ? ಅವನಿಂದ ಒಂದು ಬಿಸಿಲು ಎಲ್ಲಿಂದ ಬರ್ತಾ ಇದೆ ಅಂದ್ರೆ ಇದಕ್ಕೆ ಕಾರಣ ನಮ್ಮ ಇಷ್ಟಲಿಂಗ. ಏಕೆ? ಅದು ಜ್ಯೋತಿರ್ಮಯ. ಎಲ್ಲಾ ಪ್ರಕಾಶ, ಎಲ್ಲಾ ಬೆಳಕು ನಿಮ್ಗೆ ಎಲ್ಲಿ ಕಾಣಿಸ್ತದೆಯೋ ಇಡೀ ಜಗತ್ತಿನಲ್ಲಿ, ಅದಕ್ಕೆಲ್ಲ ಕಾರಣ ಇಷ್ಟಲಿಂಗ. ಅದು ಅನಿರ್ದೇಶ ಅಂದ್ರೆ ಏನು? ಇದು ಎಂದು ನಿರ್ದೇಶಿಸಲ್ಪಡುವ ಜಡ ತೋರಿಕೆಗಳಂತೆ ಲಿಂಗವು ಮಾತು ಮನೆಗಳಿಗೆ ನಿಲುಕುವ ವಿಷಯವಲ್ಲ. ಅದನ್ನ ತೋರಿಸ್ತಾ ಇದು ಹೀಗಿದೆ, ಹಾಗಿದೆ, ಹಾಗಿದೆ, ಹೀಗಿದೆ ಅಂತ ಜಡ ತೋರಿಕೆಗಳನ್ನ ಹೇಳೋಕ್ ಬರಲ್ಲ. ನೋಡಿ ಇದರ ಹಾಗೆ ಇದೆ ಇದು ಅಂತ ಅನ್ನೋಕ್ಕಾಗೋಲ್ಲ. ಇಲ್ಲ, ಇದು ಅಂತ ಹೇಳೋಕೆ ಆಗೋಲ್ಲ, ಯಾಕೆಂದ್ರೆ ಅದು ಅನಿರ್ದೇಶವಾಗಿದೆ. ಅದು ಅಲ್ಲದೆ ಅದು ಆತ್ಮ. ಆ ಲಿಂಗವು ಸರ್ವಾಂತರ್ಯಾಮಿ. ನಿಮ್ಮಲ್ಲಿ ಏನಿದೆಯೋ, ನಿಮ್ಮ ಹೃದಯದಲ್ಲಿ, ನಿಮ್ಮ ಆತ್ಮದಲ್ಲಿ ಏನಿದೆಯೋ ಅದೇ ನನ್ನಲ್ಲಿಯೂ ಇದೆ. ಹೀಗಾಗಿ ಅದನ್ನ ಪರಿಶುದ್ಧತೆ ಮಾಡಿಕೊಂಡು ದಿನನಿತ್ಯ ಇಷ್ಟಲಿಂಗ ಪೂಜೆ ಮಾಡಿಕೊಂಡು ನಾವು ನಿರ್ಮಲರಾಗ್ಬೇಕಲ್ವೇ? ಹೀಗಾಗಿ ಏನ್ ಹೇಳ್ತಿದ್ದಾರೆ? ಆ ಇಷ್ಟಲಿಂಗ ಶಿವಯೋಗಿಗಳ ಹೃದಯದಲ್ಲಿ ಮಾತ್ರ ವಿಶೇಷವಾಗಿ ವಿರಾಜಿಸ್ತಾ ಇರ್ತಾ ಇದೆ. ಎಲ್ಲರ ಹೃದಯದಲ್ಲಿ ಅದು ಬೆಳಗೋಲ್ಲ. ಅದು ನನ್ನ ಹೃದಯದಲ್ಲೂ ಬೆಳಗಬೇಕಂದ್ರೆ ಆತ್ಮಸ್ವರೂಪಿಯಾಗಿ, ಯಾಕೆಂದ್ರೆ ಆ ಲಿಂಗ ಸರ್ವಾಂತರ್ಯಾಮಿಯಾಗಿದೆ. ಆದ್ರೆ ನನ್ನ ಹೃದಯದಲ್ಲಿ, ನನ್ನ ಅಂತರದಲ್ಲಿಯೂ ಅದು ನೆಲೆಸಲು ದಿನನಿತ್ಯ ಇಷ್ಟಲಿಂಗ ಪೂಜೆ ಮಾಡುತ್ತಾ ಲಿಂಗಾಂಗ ಸಮರತಿಯಲ್ಲಿ ನಾವು ಮುಳುಗಿರ್ಬೇಕೇ ಹೊರತು ಹಾಗೇನೆ ಅದು ನನ್ನೊಳಗೆ ಅಳವಲ್ಪಡುತ್ತದೆ ಅಂದ್ರೆ ಅದು ಮೂರ್ಖತನವಾಗ್ತಾ ಇದೆ ಬಂಧುಗಳೇ. ಹೀಗಾಗಿ ಈ 17 ಲಕ್ಷಣಗಳನ್ನ ನಾವು ನೋಡ್ಬೇಕು. ಎಷ್ಟು ಚೆನ್ನಾಗಿವೆ ನೋಡಿ. ಪರ, ಪವಿತ್ರ, ಅಮಲ, ಅದಕ್ಕೆ ಸೃಷ್ಟಿ ತಿಥಿ ಲಯಗಳಿಲ್ಲ. ಬ್ರಹ್ಮ, ಅದಕ್ಕೆ ಅಭಾವ, ನಮಗೆ ಕೊರತೆ ಆಗೋದಿಲ್ಲ ಈ ಜೀವನದಲ್ಲಿ. ಮತ್ತು ಅದು ಯಾವಾಗ್ಲೂ ನಮ್ಮನ್ನು ಅನುಗ್ರಹ ಮಾಡ್ತಾ ಇದೆ. ಆಶೀರ್ವಾದ ರೂಪ ಇದೆ, ಚಿನ್ಮಾತ್ರವಾಗಿದೆ, ಯಾವಾಗ್ಲೂ ಆನಂದ ಕೊಡ್ತಾ ಇದೆ. ಅದಕ್ಕೆ ಕಾಲ, ಕರ್ಮ, ಮಾಯಾದಿಗಳ ಅಂಕುಶವಿಲ್ಲ. ಅದು ನಿರಂಕುಶವಾಗಿದೆ, ಎಲ್ಲಕ್ಕೂ ಸರ್ವಕಾರಣವಾಗಿದೆ, ವೇದಕ್ಕೂ ಕೂಡ. ಹೀಗಾಗಿ ಇವೆಲ್ಲ 17 ತತ್ವಗಳು ಏನ್ ಹೇಳ್ತದಾವ ಅಂದ್ರೆ ಈ ಇಷ್ಟಲಿಂಗದ ಮಹಿತೆ, ಮಹತಿ. ಇನ್ನೂ ಯಾವಾಗ್ಲೂ ಸಂಶಯ ಇಟ್ಕೋಬಾರ್ದು. ಅಪಾರವಾದ ಇದನ್ನ ಬಿಟ್ಟು ಬೇರೆ ಏನು ಮಾಡೋದು ಬೇಡ. ನಾವು ಏನು ಮಾಡೋದು ಬೇಡ. ಈ 17 ಲಕ್ಷಣಗಳು ಇರೋದ್ರಿಂದ ಇದರಲ್ಲಿ ಎಲ್ಲಿಯೂ ಎಲ್ಲವೂ ಹೇಳಿಯಾಗಿದೆ. ಹೀಗಾಗಿ ಅರ್ಥ ಮಾಡಿಕೊಳ್ಳಬೇಕು. ಲಿಂಗದ ಮಹಿಮೆ ಅಷ್ಟು ಇಷ್ಟು ಅಂತ ಹೇಳೋಕ್ಕಾಗುತ್ತಾ? ಇಲ್ಲ. ಜಗವೆಲ್ಲ ಲಿಂಗ, ಜಗದ ಜೀವರೆಲ್ಲ ಲಿಂಗ. ಲಿಂಗ ಮಧ್ಯೆ ಜಗತ್ಸರ್ವ, ಮುಗಿತಿಲ್ಗೆ. ಹೀಗಾಗಿ ಇಷ್ಟಲಿಂಗವು ಪರವಸ್ತುವಿನ ನಿಜ ದೇಹವಾಗಿದೆ ಅಂತ ಹೇಳ್ತಿದ್ದಾರೆ ಶರಣರು. ಇಷ್ಟಲಿಂಗವು ಸಚ್ಚಿದಾನಂದ ಘನತೇಜವಾಗಿದೆ. ಸರ್ವವ್ಯಾಪಿಯಾದ ಈ ಲಿಂಗಕ್ಕೆ ನೇಮ ಸೀಮೆಗಳಿಲ್ಲ, ಕಾಲ ಮಾಪನಗಳಿಲ್ಲ ಬಂಧುಗಳೇ. ಇದು ಅನಾದಿ, ಅಖಂಡ, ಅವ್ಯಯ, ಅನಂತ, ಅಚ್ಯುತ, ನಿರಖ, ನಿರಂಜನ, ನಿರಾಮಯ. ಎಷ್ಟೊಂದು ನಾವು ಉಪಕೃತರಾಗಿರ್ಬೇಕು ನಮ್ಮ ಗುರುದೇವರಿಗೆ ಇದನ್ನು ಕರುಣಿಸಿದ್ದಕ್ಕೆ. ಇಂಥ ಮಹಾನ್ ಇಷ್ಟಲಿಂಗವೇ ಪಂಚಸಾಧಾಕ್ಯರ ರೂಪ ತೊಳೆಯಿತು. ಅದನ್ನ ನೀವು ಕರ್ಮ ಸಾಧಕ್ಯ, ಅಮೂರ್ತ ಸಾಧಕ್ಯ, ಮೂರ್ತ ಸಾಧಕ್ಯ ಆದ್ರೂ ಅನ್ನಿ, ತತ್ಪುರುಷ, ಈಶಾನ ಹಾಗೆ ಆದ್ರೂ ಅಂದ್ಕೊಳ್ಳಿ. ಇಷ್ಟಲಿಂಗವೇ ಪಂಚಸಾಧಾಕ್ಯರ ರೂಪ ತಳೆಯಿತು. ಅನಂತ ತತ್ವಗಳ ರೂಪ ತಾಳಿತು. ಯಾಕಂದ್ರೆ ಪಂಚಸಾಧಾಕ್ಯದಿಂದ ಎಲ್ಲ ಪಂಚಮಹಾಭೂತಗಳು ಬಂದಿದ್ದನ್ನ ತಾವು ನೋಡಿದ್ದೀರಿ. ಅನಂತ ತತ್ವಗಳ ರೂಪ ತಾಳಿತು. ಇಡೀ ಅಜಾಂಡ ಬ್ರಹ್ಮಾಂಡಗಳನ್ನೆಲ್ಲ ಇಷ್ಟಲಿಂಗವೇ ಸೃಷ್ಟಿಸಿತು. ಹೀಗಾಗಿ ಬಸವಾದಿ ಶರಣರೆಲ್ಲ ಈ ಪವಿತ್ರವಾದ ಇಷ್ಟಲಿಂಗವನ್ನೇ ಅರ್ಚಿಸಿದರು ಅನ್ನೋದ ಮರಿಬಾರ್ದು ನಾವು. ಅವರೆಲ್ಲ ಕರಸ್ಥಲದಲ್ಲಿ ಎದೆಯ ಮೇಲಿರುವ ಲಿಂಗದಲ್ಲಿಯೇ ತಮ್ಮ ಮನವನ್ನ ಮುಳುಗಿಸಿದರು. ತಮ್ಮನ್ನು ಸುತ್ತುವರೆದ ಆಶಾಪಾಶಗಳನ್ನೆಲ್ಲ ವಿಚ್ಛಿನ್ನಗೊಳಿಸಿ, ಮುಕ್ತಗೊಳಿಸಿ, ಹರಿದು ಹಾಕಿ ಲಿಂಗ ಸಮರತಿಯಲ್ಲಿ ಅವರು ಮುಳುಗಿ ಆ ಶಿವಜ್ಞಾನವನ್ನ ಪಡೆದರು. ಶಿವಯೋಗ ಪಥದಲ್ಲಿ ಯಶಸ್ವಿಯಾಗಿ ನಡೆದರು. ಹೀಗಾಗಿ ಲಿಂಗದ ಮಹಿಮೆ ಅಪಾರವಾದದ್ದು. ಅದು ಅವ್ಯಯ, ಅವ್ಯಕ್ತ. ಜಗತ್ತು ತೋರಿ ಅಡಗುವುದು ಲಿಂಗದಲ್ಲಿಯೇ. ಎಲ್ಲಾ ಜೀವಜಂತುಗಳು ಬಾಳಿ ಅಳಿಯುವುದು ಈ ಲಿಂಗದಲ್ಲಿಯೇ. ಲಿಂಗ ಒಂದು ನಿಶ್ಚೀಮ ಸಮುದ್ರ. ತೋರಿಕೆಯ ವಸ್ತುಗಳೆಲ್ಲ ಸಮುದ್ರದ ಅಲೆಗಳು. ಅಲೆಗಳು ಕ್ಷಣಿಕ, ಬರ್ತಾವೆ ಹೋಗ್ತವೆ. ಆದ್ರೆ ಲಿಂಗವು ಅಮರ, ಲಿಂಗವು ಅಮರ. ಈ ಲಿಂಗದಲ್ಲಿ ಗುಣಗಳಿಲ್ಲ. ಆ ಗುಣ, ಈ ಗುಣ, ಹಾಗಿದೆ, ಕೆಂಪಿದೆ, ಹಸಿರಿದೆ, ನೀಲಿ ಇದೆ, ಇಲ್ಲ, ಗುಣಗಳಿಲ್ಲ. ಆ ಆಕಾರ ಇದೆ, ಈ ಆಕಾರ ಇಲ್ಲ, ಏನೂ ಇಲ್ಲ, ಭೇದ ಜಾಲಗಳಿಲ್ಲ. ಆದ್ದರಿಂದ ಅದು ಪರಿಶುದ್ಧ ಚೈತನ್ಯ.
ಜೀವರ ಹೃದಯ ಮಂದಿರಗಳಲ್ಲೆಲ್ಲ ಆ ಚೈತನ್ಯದ ಬೆಳಗು ಬೆಳಗ್ತಾ ಇದೆ. ಅದನ್ನ ಆದ್ದರಿಂದ ಶಿವಾನುಭವದಿಂದ ಕಂಡು ಅಂದ್ರೆ ಈ ಜ್ಞಾನವನ್ನ ಪಡೆದುಕೊಂಡು ಅರ್ಚಿಸಿದರೆ ನಮ್ಮ ಎಲ್ಲಾ ಬಯಸಿದ ಫಲಗಳೆಲ್ಲ ಸಿದ್ಧಿಸ್ತಾ ಇದ್ದಾವೆ. ಅದಕ್ಕೆ ಬಸವಣ್ಣನವರು ಹೇಳಿದ್ರು. ಓದಿ ಯಾರಾದ್ರೂ ಈ ವಚನವನ್ನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವೇದ ವೇದಾಂತಗಳಿಗೆ ಅಸಾಧ್ಯವಾದ ಅನುಪಮ ಲಿಂಗವ ತಂದುಕೊಟ್ಟನಯ್ಯ ಸದ್ಗುರು ಎನ್ನ ಕರಸ್ಥಳಕ್ಕೆ. ನಾದ ಬಿಂದು ಕಳೆಗೆ ಅಭೇದ್ಯವಾದ ಅಚಲಿತ ಲಿಂಗವ ತಂದುಕೊಟ್ಟನಯ್ಯ ಸದ್ಗುರು ಎನ್ನ ಕರಸ್ಥಳಕ್ಕೆ. ವಾಗ್ನಕ್ಕ ಗೋಚರವಾದ ಅಖಂಡಿತ ಲಿಂಗವ ತಂದುಕೊಟ್ಟನಯ್ಯ ಸದ್ಗುರು ಎನ್ನ ಕರಸ್ಥಳಕ್ಕೆ. ಇನ್ನು ನಾ ಬದುಕಿದೆನು, ನಾ ಬಯಸುವ ಬಯಕೆ ಕೈ ಸಾರಿತ್ತಿಂದು ಕೂಡಲ ಸಂಗಮ ದೇವ. ಸಮಗ್ರ ವಚನ ಸಂಪುಟ 1, ವಚನದ ಸಂಖ್ಯೆ 1355. ಸರ್ವರಿಗೂ ಬಸವ ಭಕ್ತಿಯ ಶರಣು ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಭೃಂಗೀಶನ ಶರಣು ಶರಣಾರ್ಥಿಗಳು. ಶರಣು ಗುರುದೇವರು ಇಷ್ಟಲಿಂಗದ ಶರಣನ್ನ ಗುರುದೇವರು ಇಷ್ಟಲಿಂಗದ ಕುರಿತು ನುಡಿಯುವ ಅಮೃತ ನುಡಿಗಳನ್ನ ನೋಡಿ ನೀವು ಗಮನಿಸಿರಿ. ವೇದ ವೇದಾಂತಗಳಿಗೂ ನಿಲುಕದ ಅನುಪಮ ಲಿಂಗವನ್ನ ಸದ್ಗುರುವು ನಮಗೆ ಕರುಣಿಸುತ್ತಾನೆ. ಆ ಸದ್ಗುರುವು ಕೊಟ್ಟ ಇಷ್ಟಲಿಂಗವು ನಾದ ಬಿಂದು ಕಳೆಗೆ ಅಭೇದ್ಯವಾದ ಅಚಲಿತ ಲಿಂಗವಾಗಿದೆ. ಮಾತು ಮನಗಳಿಗೆ ಅಗೋಚರವಾದ ಅಖಂಡಿತ ಲಿಂಗವನ್ನ ನಮ್ಮ ಕರಸ್ಥಲಕ್ಕೆ ಗುರುವು ತಂದುಕೊಟ್ಟಿರ್ತಾನೆ. ಇನ್ನು ನಾನು ಬದುಕಿದೆನು, ನಾನು ಬಯಸುವ ಬಯಕೆಗಳೆಲ್ಲವೂ ಕೈಗೂಡಿದೆವು ಅಂತ ನಮ್ಮ ಗುರುದೇವರು ಸಂಭ್ರಮದಿಂದ ಹೇಳ್ತಾ ಇದ್ದಾರೆ. ಲಿಂಗದ ಮಹಿಮೆ ಅಷ್ಟು ಇಷ್ಟು ಯಾಕೆ ಹೇಳಿ, ಆಗ್ಲೇ ನಿಮ್ಗೆಲ್ಲ ನಾನು ಹೇಳಿದೆ ಎಷ್ಟೊಂದು ಅದರ ಮಹಿಮೆ ಅಂತ ಹೇಳಿ. ಹೀಗಾಗಿ ಗುರುವಿನ ಕರುಣೆಯಿಂದ ನಮ್ಮ ಕರಸ್ಥಲಕ್ಕೆ ಅದು ಬಂದಿರೋದ್ರಿಂದ ಇನ್ನೂ ನಾನು ಬದುಕಿದೆನು, ನಾ ಬಯಸುವ ಬಯಕೆ ಕೈ ಸಾರಿತ್ತೆಂದು ಸಂಭ್ರಮ. ಎಳ್ಳಷ್ಟು ಜುಗುಪ್ಸೆ ಇರೋಲ್ಲ, ದೇರ್ ಇಸ್ ನೋ ಡಿಪ್ರೆಷನ್. ಈ ಇಷ್ಟಲಿಂಗ ಇರೋದ್ರಿಂದಲೇ ನಾನು ಇನ್ನೂ ಬಾಳ್ತೀನಿ, ಯಶಸ್ವಿಯಾಗಿ ಬಾಳ್ತೀನಿ, ಸಂಭ್ರಮದಿಂದ ಬಾಳ್ತೀನಿ. ಐ ವಿಲ್ ಲಿವ್ ಫಾರ್ ಎವರ್ ವಿತ್ ಎಂಜಾಯ್ಮೆಂಟ್ ಅಂತ ಹೇಳೋದಿದೆಯಲ್ಲ, ಅದು ಈ ಇಷ್ಟಲಿಂಗದಿಂದ ಸಾಧ್ಯವಾಗಿದೆ ಅಂತ ಗುರುದೇವರು ಹೇಳ್ತಾ ಇದ್ದಾರೆ. ಹಾಗೇನೆ ಉರುಲಿಂಗ ಪೆದ್ದಿಯವರು ಒಂದು ವಚನ ಹೇಳ್ತಾ ಇದ್ದಾರೆ, ಓದಿ ನೋಡೋಣ ಯಾರಾದ್ರೂ. ವಟ ಬೀಜ ವಟವೃಕ್ಷ ಕೋಟಿಯ ನುಂಗಿಪ್ಪಂತೆ ತಟೆಯಿಂದಾದ ಅಜಾಂಡ ಬ್ರಹ್ಮಾಂಡ ಕೋಟಿಗಳ ನುಂಗಿಪ್ಪ ಲಿಂಗವೇ ದಿಟಪುಟವಾಗಿ ಕಣ್ಮನ ಕರಸ್ಥಲಕ್ಕೆ ಪ್ರಕಾಶವಾದೆ. ಮಜುಬಾಪು ಲಿಂಗವೇ ನಚರೇಣು ಎಂದೆನಿಸುವ ಲಿಂಗವೇ ನಿಮ್ಮ ಮುಟ್ಟಿ ಉತ್ಪತ್ತಿ ಸ್ಥಿತಿ ಲಯಕ್ಕೆ ಹೊರಗಾದೆನಯ್ಯ. ಉರುಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಸಮಗ್ರ ವಚನ ಸಂಪುಟ 6, ವಚನ ಸಂಖ್ಯೆ 1534. ಶರಣು ಶರಣಾರ್ಥಿ. ಶರಣು ರಾಧಾಕ. ನೋಡಿ, ಇದೊಂದು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಆಲದ ಮರದ ಬೀಜ ಅಂತ ಇಟ್ಕೊಳ್ಳಿ. ಆಲದ ಮರದ ಬೀಜದ ಒಳಗೆ ಈಗ ಆ ಬೀಜ ತಗೊಂಡು ನೀವೇನಾದ್ರೂ ಬೇರೆ ಕಡೆ ಬಿತ್ತಿದ್ದಾರೆ, ಕೋಟಿ ಕೋಟಿ ಆಲದ ಮರ ಉತ್ಪನ್ನ ಆಗೋ ಗೊತ್ತು ನಿಮಗೆ. ಹಾಗಾಗಿ ಆಲದ ಮರದ ಬೀಜದ ಒಳಗೆ ಕೋಟಿ ಕೋಟಿ ಆಲದ ಮರಗಳು ಉತ್ಪನ್ನವಾಗೋ ಹಾಗೆ ಅಸತ್ಯವಾದ ಅಂದ್ರೆ ಲಯವಾಗಿ ಹೋಗುವ ಈ ಅಜಾಂಡ ಬ್ರಹ್ಮಾಂಡ ಕೋಟಿ ಸಕಲ ಜೀವಿಗಳನ್ನ ಲಿಂಗವು ತನ್ನಲ್ಲಿ ಗರ್ಭೀಕರಿಸಿಕೊಂಡಿರುತ್ತದೆ. ಹೇಗೆ ಆ ಆಲದ ಮರದ ಬೀಜದಲ್ಲಿ ವಟವೃಕ್ಷ ಕೋಟಿ ಇದಾವಲ್ಲ, ಅನೇಕ ಮರಗಳಿರ್ತಾವಲ್ಲ, ಹಾಗೆ ಈ ಲಿಂಗದಲ್ಲಿ ಈ ಎಲ್ಲಾ ಜೀವರಾಶಿಗಳು ಅಡಗಿರ್ತಾವೆ, ಹುಟ್ಟತಾವೆ, ಬಾಳ್ತಾವೆ, ಸಾಯ್ತಾವೆ. ಯಾಕೆ? ಈ ಲಿಂಗದಿಂದಲೇ ಅದೆಲ್ಲ ಆಗೋದು. ಅರ್ಥ ಮಾಡಿಕೊಳ್ಬೇಕು. ಆ ಇಷ್ಟಲಿಂಗ ಸತ್ಯವಾಗಿ ಸ್ಫುಟವಾಗಿ ಕಣ್ಣು ಮನಸ್ಸು ಮತ್ತು ಕರಸ್ಥಲಕ್ಕೆ ಬೆಳಕಾಗಿ ಬಂದಿರುತ್ತದೆ. ಮರಾಠಿ ಶಬ್ದ ಇದು ಮಜಬಾಪು ಅಂದ್ರೆ ಏನು? ನನ್ನ ತಂದೆ ಲಿಂಗವೇ ಅಂದಂಗೆ. ಮಜಬಾಪು ಅಂದ್ರೆ ಮಾಜ ಬಾಪು ಮಾಜ ವಡೀಲ್ ಅಂದ್ರೆ ನನ್ನ ತಂದೆ ಅಂದ ಹಾಗೆ. ನನ್ನ ತಂದೆ ಲಿಂಗವೇ ಅಂತ ಪೆದ್ದಿಗಳು ಇದನ್ನ ಪ್ರಾರ್ಥಿಸ್ತಾ ಇದ್ದಾರೆ. ಕಣ್ಣಿಗೂ ಕಾಣಿಸದ ಸೂಕ್ಷ್ಮ ಕಣವಾಗಿ ನಚರೇನೂರಿನ ಚಾಕ್ಷುಸಂ ಅಂದ್ರೆ ಏನು? ಕಣ್ಣಿಗೂ ಕಾಣಿಸೋಲ್ಲ, ಸೂಕ್ಷ್ಮ ಕಣವಾಗಿಯೂ ಇರುವ ಈ ಇಷ್ಟಲಿಂಗವನ್ನ ನೋಡಿ. ಎಲ್ರು ಹೇಳ್ತಾ ಇದ್ರು ದೇವರು ಕಾಣಿಸೋಲ್ಲ ಅಂತ ಹೇಳ್ತಿದ್ರು. ಆದ್ರೆ ಅಂತ ಕಾಣಿಸದ ಒಂದು ವಸ್ತುವನ್ನ ನನ್ನ ಕರಸ್ಥಲಕ್ಕೆ ನಮ್ಮ ಗುರುದೇವರು ಕೊಟ್ರಲ್ವೇ, ಅದನ್ನ ಅರ್ಥ ಮಾಡಿಕೊಳ್ಳಬೇಕು.
ಸೂಕ್ಷ್ಮ ಕಣವಾಗಿಯೂ ಇತ್ತು ಅಂತ ಹೇಳಿದ್ರು ಬೇರೆ ಧರ್ಮದಲ್ಲಿ, ಅದು ಕಾಣಿಸೋಲ್ಲ ಅಂತ ಹೇಳಿದ್ರು. ಅಂಥದನ್ನ ನಮಗೆ ಸಾಕಾರ ರೂಪವಾಗಿ ತಂದು ನಾನು ಆ ಇಷ್ಟಲಿಂಗವನ್ನ ಮೇಲಿಂದ ಮೇಲೆ ಮುಟ್ಟೋಕ್ ಬರುತ್ತಲ್ಲ, ಸ್ಪರ್ಶ ಮಾಡಕ್ ಬರುತ್ತೆ, ಅದರ ಪೂಜೆ ಮಾಡಕ್ ಬರುತ್ತೆ ಅಂದಾಗ ನಿಮ್ಮ ಯಾಕೆ ಅರ್ಚನೆ ಮಾಡಿದೆ ಅಂದ್ರೆ ಉತ್ಪತ್ತಿ ಸ್ಥಿತಿ ಮತ್ತು ಲಯಕ್ಕೆ ಹೊರಗಾದೇನು ಅಂತ ಎಷ್ಟೊಂದು ಸಂಭ್ರಮದಿಂದ ಹೇಳ್ತಾ ಇದ್ದಾರೆ ಉರ್ಲಿಂಗ ಪೆದ್ದಿಗಳು. ಹೀಗಾಗಿ ಅದು ಅರ್ಥ ಮಾಡಿಕೊಳ್ಳಬೇಕು ನಾವು. ಇಷ್ಟಲಿಂಗವನ್ನು ಧರಿಸಿ ಉತ್ಪತ್ತಿ ಸ್ಥಿತಿ ಮತ್ತು ಲಯಕ್ಕೆ ಹೊರಗಾದೆನು ಅನ್ನೋ ಮಾತನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗಾಗಿ ಲಿಂಗದ ಮಹಿಮೆ ಮತ್ತೆ ಚನ್ನಬಸವಣ್ಣವ್ರು ಹೇಳ್ತಾ ಇದ್ದಾರೆ. ಓದಿ ನೋಡೋಣ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ. ಹೋದ್ರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಷ್ಟಲಿಂಗ ಸಂಬಂಧವಾದ ಬಳಿಕ ಕಾಯಗುಣ ಕೆಟ್ಟು ಲಿಂಗವಾಯಿತು. ಪ್ರಾಣಲಿಂಗ ಸಂಬಂಧವಾದ ಬಳಿಕ ಕರಣಗುಣ ಕೆಟ್ಟು ಲಿಂಗ ಕರಣಗಳಾದವು. ಭಾವಲಿಂಗ ಸಂಬಂಧವಾದ ಬಳಿಕ ಇಂದ್ರಿಯ ಗುಣ ಕೆಟ್ಟು ಲಿಂಗೇಂದ್ರಿಯಗಳಾದವು. ಇದು ಕಾರಣ ಶರಣಂಗೆ ಬೇರೆ ಲಿಂಗವಿಲ್ಲ, ಬೇರೆ ಅಂಗವಿಲ್ಲ. ಅರ್ಪಿತ ಅನರ್ಪಿತವೆಂಬ ಉಭಯ ಶಂಕೆ ಇಂಗಿತ್ತು. ಕೂಡಲ ಚೆನ್ನ ಸಂಗಯ್ಯ ನಿನ್ನೊಳ ಅಡಗಿದ ನಿಜೈಕ್ಯಂಗೆ. ವಚನ ಸಂಪುಟ 3, ವಚನದ ಸಂಖ್ಯೆ 1014. ಎಲ್ಲರಿಗೂ ಶರಣಾರ್ಥಿ. ಶರಣಾರ್ಥಿ ಅಕ್ಕ. ಚನ್ನಬಸವಣ್ಣವ್ರು ಏನ್ ಹೇಳಿದ್ರಂದ್ರೆ, ಇಷ್ಟಲಿಂಗ ನಮ್ಮ ಕರಹಸ್ತದಲ್ಲಿ ಅಥವಾ ಎದೆಯ ಮೇಲೆ ಪ್ರತಿಷ್ಠಾಪಿತವಾದ ನಂತರ ನಮ್ಮ ಕಾಯಗುಣ ಅಂದ್ರೆ ನಮ್ಮ ದೇಹ ಗುಣ ನಷ್ಟವಾಗಿ ಅದು ಲಿಂಗಕಾಯವಾಗ್ತಾ ಇದೆ. ಲಿಂಗಕಾಯ ಆಗ್ತಾ ಇದೀವಿ ನಾವು. ಪ್ರಾಣಲಿಂಗ ಸಂಬಂಧವಾದ ಬಳಿಕ ಎಲ್ಲಾ ನಮ್ಮ ಕರಣಗಳು ನಷ್ಟವಾಗಿ ಲಿಂಗಕರಣಗಳಾಗ್ತಾ ಇವೆ. ಲಿಂಗಕಾಯ ಲಿಂಗಕರಣಗಳು. ಭಾವಲಿಂಗ ಸಂಬಂಧವಾದ ನಂತರ ಇಂದ್ರಿಯ ಗುಣ ಎಲ್ಲ ಕೆಟ್ಟು ನಷ್ಟವಾಗಿ ಲಿಂಗೇಂದ್ರಿಯಗಳಾಗ್ತಾ ಇವೆ. ಕಾಯಗುಣ, ಲಿಂಗಕರ್ಣಗಳು, ಲಿಂಗೇಂದ್ರಿಯಗಳು. ಇದಕ್ಕೇನು ಮೂಲ ಕಾರಣ? ಏನು? ಇಷ್ಟಲಿಂಗ ಕಣ್ರಿ. ಇದು ಕಾರಣ. ಒಮ್ಮೆ ಆ ಇಷ್ಟಲಿಂಗ ನಮ್ಮಲ್ಲಿ, ನಮ್ಮ ಕರಹಸ್ತದಲ್ಲಿ, ನಮ್ಮ ಎದೆಯ ಮೇಲೆ ಬಂದ ನಂತರ ಶರಣಂಗೆ ಬೇರೆ ಲಿಂಗ ಇಲ್ಲ ರೀ, ಬೇರೆ ಅಂಗ ಇಲ್ಲ, ಬೇರೆ ಲಿಂಗ ಇಲ್ಲ. ಮತ್ತೆ ನಾನು ಎಲ್ಲಾದ್ರೂ ಹೋಗ್ತೀನಿ, ಆ ಕ್ಷೇತ್ರಕ್ಕೆ ಹೋಗ್ತೀನಿ, ಈ ಜ್ಯೋತಿರ್ಲಿಂಗಕ್ಕೆ ಹೋಗ್ತೀನಿ, ಆ ಊರಿಗೆ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ ಅಂದ್ರೆ ಶರಣಂಗೆ ಬೇರೆ ಲಿಂಗ ಇಲ್ಲ ರೀ, ಬೇರೆ ಅಂಗಾನೂ ಇಲ್ಲ. ಅರ್ಥ ಮಾಡಿಕೊಳ್ಳಬೇಕು ಅವ್ರು ಏನ್ ಹೇಳಿದ್ರು ಅಂತ. ಅಲ್ಲಿ ಒಮ್ಮೆ ಅದು ನನ್ನ ಲಿಂಗಾಂಗ ಸಾಮರಸ್ಯದ ಉತ್ತಂಗ ಸ್ಥಿತಿಗೆ ನಾನು ಹೋದಾಗ ಅರ್ಪಿತ ಅನರ್ಪಿತ ಅನ್ನೋದೇನು ಉಳಿತ್ರಿ? ಉಭಯ ಸಂಖ್ಯೆ ಹಿಂಗಿತ್ತು. ನಾನೇನು ಉಣ್ತೀನೋ, ನಾನೇನ್ ಮಾಡ್ತೀನೋ, ನಾನೇನ್ ಸ್ವೀಕರಿಸ್ತೀನೋ ಎಲ್ಲ ಅವನ್ಗೆ. ಅವನಿಂದ ನಾನು ಇನ್ನೂ ಅವ್ನು ಕೊಟ್ಟಿಲ್ಲ ಅನ್ನೋದೇನು ಇರೋದಿಲ್ಲ. ಅದು ಅರ್ಪಿತ ಅನರ್ಪಿತ ಇಲ್ಲ ರೀ, ಇಲ್ಲ. ನೀವು ಏನೇ ಮಾಡಿದ್ರು ಅವ್ನಿಗೆ ಹೋಗೋದೇನೆ ಅದು. ಯಾವ್ದು ಮಾಡಬಾರ್ದು ಒಂದು ಪಾಪ ಕಾರ್ಯ ನಾನು ಮಾಡಿದ್ದೀನಿ, ಯಾವುದೇ ನಾವು ಅದ್ ಲಿಂಗ ಕಟ್ಟೋಲ್ವಾ ಅಂತ ಏನಾದ್ರೂ ಭಾವನೆಯಲ್ಲಿ ಇದ್ರೆ ಅದು ಮೂರ್ಖತನ ಆಗ್ತಿದೆ. ಅರ್ಪಿತ ಅನರ್ಪಿತ ಎರಡು ಅರ್ಥ ಮಾಡ್ಕೊಳ್ಬೇಕು. ಅರ್ಪಿತವಂತೂ ನಾವೇನ್ ಸ್ವೀಕರಿಸ್ತೀವೋ ಅವ್ನಿಗೆ ಹೋಗುತ್ತೆ. ಹಾಗೇನೆ ಅವನಿಗೆ ಅನರ್ಪಿತ ಆಗೋಲ್ಲ, ಅವ್ನು ಸ್ವೀಕರಿಸೋದಿಲ್ಲ ಅಂತ ಏನಾದ್ರೂ ಉಂಟಾ? ನಾವು ಮಾಡಿದ ಪಾಪ ಅವ್ನಿಗೆ ಗೊತ್ತಾಗಲ್ವಾ? ಹೇಳಿ ನೋಡೋಣ. ಹೀಗಾಗಿ ಆ ಲಿಂಗ ಎದೆ ಮೇಲೆ ಬಂದ ನಂತರ ಉಭಯ ಸಂಖ್ಯೆ ಹಿಂಗಿತ್ತು. ಕೂಡಲ ಚನ್ನಸಂಗಯ್ಯ ನಿನ್ನೊಳಡಗಿದ ನಿಜೈಕ್ಯಂಗೆ. ಹೀಗಾಗಿ ಅದು ನೋಡಿ, ಇಷ್ಟಲಿಂಗದಲ್ಲಿ ನಾವು ಬರೆಯೋದಂದ್ರೆ ಇದು ಜ್ಞಾನ. ಅರ್ಪಿತ ಅನರ್ಪಿತ ಅವ್ನ್ ನೋಡೋಲ್ಲ ಬಿಡಿ, ಅವನ್ಗೇನ್ ಗೊತ್ತಾಗುತ್ತೆ ಅನ್ನೋದು ಇಲ್ಲಿ ಇರೋಲ್ಲ, ಆ ಶಂಕೆ ಇರೋಲ್ಲ ಇಲ್ಲಿ. ಅರ್ಥ ಮಾಡಿಕೊಳ್ಳಬೇಕು. ಯಾಕೆ? ಈಗ ನಾವು ನಿಜೈಕ್ಯರಾಗ್ತಾ ಇದೀವಿ. ನಾವು ಈಗ ಪ್ರಸಾದಿ ಸ್ಥಳದಲ್ಲಿ ಬಂದು ಅವಧಾನ ಭಕ್ತಿಯಲ್ಲಿ ನಿಂತ್ಕೊಂಡು ಇನ್ನು ಮತ್ತೆ ಏನು ಯೋಚನೆ ಮಾಡೋದಿದೆ ರೀ? ಹೀಗಾಗಿ ಕೊನೆಯ ವಚನ, ಇವತ್ತಿನ ಒಂದು ವ್ಯಾಖ್ಯಾನದ ಕೊನೆಯ ವಚನ, ಲಿಂಗ ಮಹಾತ್ಮೆ ಸ್ಥಳದ್ದು ಅಲ್ಲಮ ಪ್ರಭುದೇವರ ವಚನ ಬರ್ತಾ ಇದೆ. ಯಾರಾದ್ರೂ ಓದಿ ನೋಡೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಅಲ್ಲಮ್ಮ ಪ್ರಭುದೇವರ ವಚನ. ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ, ಸದಾಶಿವ, ಪರಮೇಶ್ವರರೆಂಬ ಸಂದಣಿ ತಲೆದೋರದ ಮುನ್ನ ಅಲ್ಲಿಂದತ್ತ ಬಯಲೇ ಸ್ವರೂಪವಾಯಿತು. ಆ ಸ್ವರೂಪಿನ ಘನತೆಯ ಉಪಮಿಸಬಾರದು, ನೋಡಬಾರದ ಬೆಳಗು, ಕೂಡಬಾರದ ಮೂರ್ತಿ, ಅಖಂಡ ಅಪ್ರತಿಮ ನಮ್ಮ ಗುಹೇಶ್ವರ ಲಿಂಗದ ಬೆಳಗಿನ ಮೂಲವ ಲಿಂಗ ಸಂಖ್ಯೆಗಳಲ್ಲದೆ ಮಿಕ್ಕಿನ ಅಂಗವಿಕಾರಿಗಳೇನಬಲ್ಲರೋ? ಸಮಗ್ರ ವಚನ ಸಂಪುಟ 2, ವಚನದ ಸಂಖ್ಯೆ 1405. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಶರಣು ಶ್ರೀದೇವಿ ಅಕ್ಕ.
ಸೃಷ್ಟಿಯ ರಚನೆಯಲ್ಲಿ ನಾವು ಇದು ಸೃಷ್ಟಿಯ ರಚನೆ ಬಗ್ಗೆ ನಾವು ಮಾತಾಡ್ತಿರುವಾಗ ಒಂದ್ ಶಬ್ದ ಬಂತು, ಏನೂ ಇಲ್ಲ ಏನೂ ಇಲ್ಲ ಏನೂ ಇಲ್ಲದಂದು ಅಂತ ಬಂತು ಒಂದ್ ಶಬ್ದ. ನಿಮ್ಗೆ ನೆನಪಿರಬಹುದು. ಅದ್ರಲ್ಲಿ ಇದು ಬರುತ್ತೆ, ಬ್ರಹ್ಮ ವಿಷ್ಣು ರುದ್ರ ಈಶ್ವರ ಸದಾಶಿವ ಪರಮೇಶ್ವರ ಇವೆಲ್ಲ ಎಲ್ಲದಕ್ಕಿಂತ ಮುಂಚೆ ಏನಿತ್ತು? ಅಲ್ಲಿಂದ ಬಯಲೆ ಸ್ವರೂಪವಾಗಿತ್ತು. ಹೇಗಿತ್ತು ಆ ಬಯಲು? ಹೇಗಿತ್ತು ಹೇಳಪ್ಪ ನೋಡೋಣ. ಅದು ಎಷ್ಟು ಉದ್ದ ಇತ್ತು, ಎಷ್ಟು ಅಗಲ ಇತ್ತು, ಎಷ್ಟು ಎತ್ತರ ಇತ್ತು, ಹೇಗಿತ್ತು, ಅದಕ್ಕೆ ಬಣ್ಣ ಯಾವುದಿತ್ತು, ಅದನ್ನ ಹೇಳಕ್ ಬರುತ್ತಾ? ಆ ಸ್ವರೂಪಿನ ಘನತೆಯ ಉಪಮಿಸಬಾರದು, ಹೇಳಕ್ ಬರಲ್ಲ ರೀ. ಅದನ್ನ ಹೇಳಕ್ ಬರಲ್ಲ. ಯಾಕೆ? ನೋಡಬಾರದ ಬೆಳಗು, ಕಣ್ಣು ಕುಕ್ಕುತ್ತೆ. ಅದು ಬಹಳವಾದ ಅತಿ ಪ್ರಕಾಶವಿದ್ದಾಗನೂ ಆ ಬೆಳಗು ನಮ್ಗೆ ನೋಡಕ್ ಆಗೋಲ್ಲ. ನೋಡಬಾರದ ಬೆಳಗು, ಕೂಡಲು ಬಾರದ ಮೂರ್ತಿ, ಅದನ್ನ ಕೂಡೋಕ್ ಬರುತ್ತಾ? ಅಪ್ಪಿಕೊಳ್ಳೋಕ್ ಬರುತ್ತಾ? ಇಲ್ಲ. ಅಖಂಡ ಅಪ್ರತಿಮವಾದ ಲಿಂಗ, ಅಪ್ರತಿಮವಾದ ಲಿಂಗ. ಅದು ಇಷ್ಟಲಿಂಗ. ನಮ್ಮ ಗುಹೇಶ್ವರ ಲಿಂಗದ ಬೆಳಗಿನ ಮೂಲವ ಲಿಂಗ ಸಂಗಿಗಳಲ್ಲದೆ ಮಿಕ್ಕಿನ ಅಂಗವಿಕಾರಿಗಳೇನ ಬಲ್ಲರು ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬೇಕು. ಅಂತ ಅಖಂಡ ಅಪ್ರತಿಮವಾದ ಲಿಂಗವನ್ನ, ಅದರ ಬೆಳಗನ್ನ, ಲಿಂಗಾಂಗ ಸಮರತಿಯನ್ನು ಸಾಧಿಸಿದ ಲಿಂಗ ಸಂಗಿಗಳು ಬಲ್ಲರೇ ಹೊರತು ಅಂಗವಿಕಾರಿಗಳಿಗೆ ಅದು ಸಾಧ್ಯವಿಲ್ಲ. ಅದಕ್ಕೆ ಲಿಂಗ ವಿಕಾರಿಗಳಾಗ್ಬೇಕು ಏನ್ ಅಂಗವಿಕಾರಿಗಳಾಗ್ಬೇಕು, ನಾವು ನಿರ್ಣಯ ತೆಗೆದುಕೊಳ್ಬೇಕು. ಪರಶಿವ ರೂಪನಾದ ಇಷ್ಟಲಿಂಗಕ್ಕೆ ಸರಿಬಿಗಲಾದ ಯಾವ ವಸ್ತುವೂ ಇಲ್ಲ. ಅದೇ ಲಿಂಗಮಾತ್ಮೆ ಸ್ಥಳ. ಅದು ಸರ್ವಕಾರಣ ಕಾರಣ. ಅದನ್ನ ಅರ್ಚಿಸಿ ಅದರ ಪ್ರಸಾದ ಪಡೆದು, ಪ್ರಸಾದಿ ಸ್ಥಳದಲ್ಲಿರೋ ನಾವೆಲ್ಲ ಪ್ರಸಾದಿಯು ಅದರಲ್ಲಿ ಬೆರೆತು ಆ ಪ್ರಸಾದವನ್ನ ಸ್ವೀಕರಿಸೋಣ. ಈ ಲಿಂಗ ಮಹಾತ್ಮೆ ಸ್ಥಳವನ್ನ ನಾವು ಅರ್ಥ ಮಾಡಿಕೊಳ್ಳೋಣ ಅಂತ ತಮ್ಮೆಲ್ಲರಲ್ಲಿ ಒಂದು ಭಿನ್ನವಿಸಿಕೊಂಡು ಇಲ್ಲಿಯವರೆಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರ ಪಾದಾರಿವಿದ್ಯೆಗಳಿಗೆ ನಮಿಸುತ್ತಾ ನನ್ನ ವ್ಯಾಖ್ಯಾನಕ್ಕೆ ವಿರಾಮ ಇಡುತ್ತೇನೆ. ಎಲ್ಲಾದ್ರೂ ಕೇಳಿಸ್ಲಿಕ್ಕೆ ನಿಮಗೆ ಕಷ್ಟವಾಗಿದ್ರೆ ಕ್ಷಮೆ ಇರಲಿ. ಯಾಕಂದ್ರೆ ಇಲ್ಲಿ ಲೈಟ್ ಹೋಗಿ ತುಂಬಾ ಮಳೆ ಬರ್ತಾ ಇದೆ. ಆದರೂ ನಾನು ಪ್ರಯತ್ನ ಮಾಡಿ ತಮಗೆ ಒಂದು ಈ ಪ್ರೆಸೆಂಟೇಶನ್ ಮಾಡಿದ್ದೀನಿ. ಮತ್ತೊಮ್ಮೆ ತಮಗೆಲ್ಲರಿಗೂ ಶರಣಾರ್ಥಿಗಳು. ನಿಮಗೇನಾದ್ರೂ ಸಂದೇಹ, ಸಲಹೆ, ಸೂಚನೆ ಇದ್ರೆ ಮಾತಾಡಿ ಅಂತ ಹೇಳ್ತಾ ನನ್ನ ವ್ಯಾಖ್ಯಾನಕ್ಕೆ ವಿರಾಮವನ್ನು ನೀಡ್ತೀನಿ. ತಮಗೂ ಶರಣಾರ್ಥಿಯಪ್ಪ ಅವರೇ, ಬಹಳ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಕ್ಕೆ ಶರಣನ. ಇಲ್ಲಿನವರೆಗೂ ನೂಲಿಯ ಪರಡೆ ಮಾಡಿರ್ತಕ್ಕಂಥ ಗುರು ಮಹಾತ್ಮೆ ಸ್ಥಳದ ಮೇಲೆ ಯಾರಿಗಾದ್ರೂ ಸಂಶಯ ಇದ್ರೆ ಅಥವಾ ಹೆಚ್ಚಿನ ಬೆಳಕಿದ್ರೆ ಇದ್ರ ಮೇಲೆ ಅವುಗಳು 2 ನಿಮಿಷ ಹಂಚ್ಕೊಬಹುದು. ಯಾವುದೇ ಪ್ರಶ್ನೆಗಳಿಲ್ಲ ಅನ್ಸುತ್ತಪ್ಪರ? ಸಂಪನ್ನ ಮಾಡೋಣ ಪರ. ಮಂಗಲ ಮಾಡಿಬಿಡಿ. ಮಂಗಲ್ ಮಾಡಿ. ಆಯ್ತು. ಶರಣ. ಇಲ್ಲಿನವರೆಗೂ 45ನೇ ಇವತ್ತಿನ ಒಂದು ಶಿವಾನುಭವ ಚಿಂತನೆಯನ್ನ ನಮ್ಗಡೆ ಮಾಡಿರ್ತಕ್ಕಂಥ ದಯಾನೂಲಿಯ ಭಕ್ತಿಯ ಶರಣಾರ್ಥಿಗಳು. ಇಲ್ಲಿಗೆ ನಾಳೆ ಯಥಾಸ್ಥಿತಿಯಲ್ಲಿ ವಚನ ಚಿಂತನೆ ಇರುತ್ತೆ. ಭಕ್ತನ ಶರಣ ಸ್ಥಳದ ಮುಂದಿನ ವಚನವನ್ನ ಗ್ರೂಪ್ನಲ್ಲಿ ಹಾಕ್ತೀವಿ. ದಯವಿಟ್ಟು ತಾವುಗಳು ತಮ್ಮ ಅನುಭವ ಹಡೆ ಮಾಡ್ಬೇಕು ಅಂತ ಭಿನ್ನವಿಸ್ಕೊಂತ ಇಂದಿನ ಸದ್ಭಾವಗುಟ್ಟಿಗೆ ಸಂಪನ್ನಗೊಳಿಸೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲದು ನೀರಲ್ಲದು ನಿಮ್ಮಯ ಧರ್ಮ. ಶರಣಸತಿ ಲಿಂಗಪತಿ ಜಯ ಗುರು ಬಸವೇಶ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಸರ್ವರಿಗೂ ಭಕ್ತಿಪೂರ್ವಕ